ಮಾಧ್ಯಮದಿಂದ ನಾವು ತುಂಬ ನಿರೀಕ್ಷೆ ಮಾಡಲಿಲ್ಲ. ಅದೊಂದು ಸಣ್ಣ ಕೊರಗುಂಟು ಸರ್. ಉಡುಪಿಯ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಇದೊಂದು ದೊಡ್ಡ ನ್ಯೂಸ್ ಆಗಿ ಬರಬೇಕಿತ್ತು, ಅಥವಾ ಒಂದು ವಾರ್ಷಿಕ ಸಂಪುಟದಲ್ಲಿಯೋ ತರಂಗದಂಥ ಒಂದು ಒಳ್ಳೆಯ ಇದರಲ್ಲಿ ಒಂದು ದೊಡ್ಡ ಲೇಖನವಾಗಿ ಬರಬೇಕಿತ್ತು ಸರ್. ಶ್ರೀಮಂತ ವ್ಯಕ್ತಿಗಳು ಸರಳತೆಯಲ್ಲಿಯೂ ಅವರು ಎಷ್ಟು ನಮ್ಮ ಕಲಾರಂಗದ ಬಗ್ಗೆ ಸ್ಪಂದಿಸಿದಂತೆ ಅದನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಇಲ್ಲಿ ಎಲ್ಲಿಯೂ ನಮಗೆ ಬಡತನದ ಬಗ್ಗೆ VA ಸರ್ಟಿಫಿಕೇಟ್ ಆಗಲಿ BPL ಕಾರ್ಡ್ ಯಾವುದು ನಾವು ಯಾರ ಒತ್ತಡಕ್ಕೂ ನಾವು ಮಣಿಯುವುದಿಲ್ಲ. ಮತ್ತೆ ಯಾವ ಜಾತಿಯನ್ನು ನಾವು ಅದನ್ನು ಮಾಡೋದಿಲ್ಲ. ಜಾತಿ ಮತ ಭೇದ ಯಾವುದೂ ಇಲ್ಲ ನಮ್ಮ ಹತ್ರ. ಗಂಗಾಧರ ರಾಯರೇ, ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನ ಇವತ್ತು ಭೇಟಿ ಆಗ್ತಾ ಇರೋದು ಬಹಳ ಸಂತೋಷದ ವಿಚಾರ ನನಗೆ. ಯಾಕೆಂತಂದ್ರೆ ಮಕ್ಕಳ ಓದು ಸರಿಯಾದ ರೀತಿಯಲ್ಲಿ ನಡೆಯಬೇಕು, ಆ ಓದಿಗೊಂದು ಚಾಲೆಂಜ್ ಇರಬೇಕು, ಆ ಓದಿನ ಮೂಲಕ ಬದುಕನ್ನು ಕಟ್ಕೋಬೇಕು. ಅದರ ಆಚೆಗೆ ಯೋಚನೆ ಮಾಡಿ ಅವರ ಪಾಲಕರಿಗೊಂದು ಸೂರು ಕಟ್ಕೊಡುವ ಈ ವಿದ್ಯಾಪೋಷಕ ಯೋಜನೆ ಏನಿದೆ ಕಲಾರಂಗದ ವ್ಯಾಪ್ತಿಯನ್ನು ಮೀರಿದ್ದದು ಒಂದು ಅರ್ಥದಲ್ಲಿ. ಆದರೂ ನೀವು ಇವತ್ತು 92 ಮನೆಗಳು ಕಟ್ಟಲ್ಪಟ್ಟಿದೆ, 100ರ ಸನಿಹದಲ್ಲಿ ನಿಂತಿದೆ. ಬಹುಶಃ ರಾಜ್ಯದಲ್ಲಿ ಬೇರೆ ಎಲ್ಲಿಯೂ ಇಂಥ ಒಂದು ಕೆಲಸ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೇನು ಬಂದಿಲ್ಲ. ಅಂಥ ಒಂದು ಪುಣ್ಯದ ಕೆಲಸ ಇದು. ಅದರ ಬಗ್ಗೆ ಹೇಳಿ ಸರ್, ಇದು ಹೇಗೆ ಹುಟ್ಕೊಳ್ತು, ಏನು ಸರ್? ಮೊದಲನೇದಾಗಿ ನಾನು ಕಲಾರಂಗದ ಬಗ್ಗೆ ಒಂದು 2 ಮಾತು ಹೇಳ್ತೇನೆ. ಯಕ್ಷಗಾನ ಕಲಾರಂಗ 50 ವರ್ಷದ ಇತಿಹಾಸವಿದೆ ಇದಕ್ಕೆ. ನಾನು 25 ವರ್ಷಗಳ ಹಿಂದೆ ಇದರ ಆಜೀವ ಸದಸ್ಯನಾದದ್ದು. ಆಜೀವ ಸದಸ್ಯನಾಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಈಗಿನ ಕಾರ್ಯದರ್ಶಿ ಶ್ರೀ ಮುರಳಿ ಕಡೆಕಾರ್ ಅವರ ಒಂದು ಪಾರದರ್ಶಕತ ನಡೆ ನುಡಿ ಎಲ್ಲವೂ ನನಗೆ ಇಷ್ಟ ಆಯಿತು. ಹಾಗಾಗಿ ನಾನು ಕಲಾರಂಗದ ಒಳಗೆ ಸೇರಿಕೊಂಡೆ. ಇಲ್ಲಿ ಒಂದು ಕುಟುಂಬ ಇದ್ದಾಗೆ ಸರ್. ಒಂದು 10-35 ಜನ ಸಕ್ರಿಯ ಕಾರ್ಯಕರ್ತರಿದ್ದಾರೆ. ಎಲ್ಲರಲ್ಲೂ ಒಂದೇ ಮನಸ್ಸು, ಸಮಾಜದ ಬಗ್ಗೆ ತುಡಿತ, ಏನಾದರೂ ಕೆಲಸ ಮಾಡಬೇಕಂತೇಳಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಲ್ಲಿ ಯಾರಿಗೂ ಫಲಾನುಭವಿ ಇಲ್ಲ. ಖುಷಿಯೇ ನಮಗೆ ಸಿಗುವಂಥ ಒಂದು ದೊಡ್ಡ ಫಲ ಅಂತ ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ವಿದ್ಯಾಪೋಷಕ ನಮಗೆ ಒಂದು 20 ವರ್ಷಗಳ ಹಿಂದೆ ಇನ್ಫೋಸಿಸ್ ಪ್ರೇರಣಾ ಸಂಸ್ಥೆ ಧಾರವಾಡದಲ್ಲಿತ್ತು. ಧಾರವಾಡದ ಸಂಸ್ಥೆಯಿಂದ ನಮಗೆ ಒಂದು ಆಫರ್ ಬಂತು, ನೀವು ಉಡುಪಿಯಲ್ಲಿ 20% ಒಟ್ಟು ಮಾಡಿದರೆ 80% ನಾವು ಕೊಡ್ತೇವೆ ಅಂತ ಹೇಳಿ. ಆ ಇನ್ಫೋಸಿಸ್ನ ಸಂಸ್ಥೆಯಿಂದ ನಮಗೆ ಧಾರವಾಡದ ವಿದ್ಯಾಪೋಷಕದು ಅಲ್ಲಿಂದ ಬಂದ ನಮಗೆ ಆಫರ್ನಿಂದ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದು. ಇದು ಆ್ಯಕ್ಚುಲಿ ನಮ್ಮ ಯಕ್ಷಗಾನ ಕಲಾರಂಗದ ಅಜೆಂಡಾದಲ್ಲಿ ಇಲ್ಲ. ಕಲಾರಂಗದ ಬೈಲಾದಲ್ಲಿ ವಿದ್ಯಾಪೋಷಕ ಇರಲಿಲ್ಲ. ಅದನ್ನು ನಾವು ಸೇರ್ಪಡೆಗೊಳಿಸಿ ಸಮಾಜಕ್ಕೆ ಇದರಿಂದ ಒಂದು ಮೊದಲ ವರ್ಷ ಅದು ಅದ್ಮಾರ್ಷಿಗಳ ಪರ್ಯಾಯ 2011. ಹೌದು. ಆಗ ನಾವು ಕೊಟ್ಟದ್ದು 88,000 ಚಿಲ್ಲರಿ. ಇದರ ಬಗ್ಗೆ ಕಾರ್ಯದರ್ಶಿಗಳು ಮತ್ತೆ ನಿಮಗೆ ವಿವರವಾಗಿ ಹೇಳಿದ್ದಾರೆ. ಉಳಿದ ಎಲ್ಲ ಮೊತ್ತವನ್ನು ಅದ್ಮಾರ್ಷಿಗಳು ತುಂಬ ಖುಷಿಯಲ್ಲಿ ಕೊಟ್ಟಿದ್ದಾರೆ, ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರು. ಅಲ್ಲಿಂದ ಮುಂದೆ ಇದು ಬೆಳವಣಿಗೆ ಹೊಂದಿದ್ದು. ಬೆಳವಣಿಗೆ ಹೊಂದಿ ನಾವು ವಿದ್ಯಾಪೋಷಕನ ಬಗ್ಗೆ ನಿಮಗೆ ಹೇಳಬೇಕಾದ್ರೆ SLC ತನಕ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು, 80% ಅಂಕ ಪಡೆದಿರಬೇಕು, ಬಡವರಾಗಿರಬೇಕು. ಉಡುಪಿ ಜಿಲ್ಲೆ ನಮ್ಮ ವ್ಯಾಪ್ತಿ. ಉಡುಪಿ ಜಿಲ್ಲೆ SLC ರಿಸಲ್ಟ್ ಬರೋ ಮೊದಲು ಎಲ್ಲ ಕನ್ನಡ ಮಾಧ್ಯಮದ ಹೈಸ್ಕೂಲ್ಗಳಿಗೆ ಅರ್ಜಿ ಕಳಿಸ್ತೇವೆ. ಅರ್ಜಿಯಲ್ಲಿ ಒಂದು ರೂಟ್ ಮ್ಯಾಪ್ ಉಂಟು. ಮಕ್ಕಳು ಅರ್ಜಿಯನ್ನು ಫಿಲ್ ಮಾಡಿ 80% ಬಂದ ಮೇಲಿನ ಮಾರ್ಕ್ ಬಂದ ಅರ್ಜಿಯನ್ನು ನಮಗೆ ಪೋಸ್ಟ್ನಲ್ಲಿ ಕಳಿಸ್ತಾರೆ. ಅರ್ಜಿಯಲ್ಲಿ ಒಂದು ರೂಟ್ ಮ್ಯಾಪ್ ಇರ್ತದೆ, ಉಡುಪಿಯಿಂದ ನಮ್ಮ ಮನೆ ಸಂಪರ್ಕಿಸುವ ವಿಧಾನ ಅಂತೇಳಿ. ನಮ್ಮ ಎಲ್ಲ ಕಾರ್ಯಕರ್ತರು ಆ ವಿಭಾಗವನ್ನು ನಮಗೆ ಬೇಕಾದ ಏರಿಯಾವನ್ನು ಸಿಲೆಕ್ಟ್ ಮಾಡಿ 10-15 ದಿವಸ ಸಂಚರಿಸಿ ಚೆಕ್ ಮಾಡ್ತಾರೆ. ಇಲ್ಲಿ ಎಲ್ಲಿಯೂ ನಮಗೆ ಬಡತನದ ಬಗ್ಗೆ VA ಸರ್ಟಿಫಿಕೇಟ್ ಆಗಲಿ BPL ಕಾರ್ಡ್ ಯಾವುದು ನಾವು ಯಾರ ಒತ್ತಡಕ್ಕೂ ನಾವು ಮಣಿಯುವುದಿಲ್ಲ. ಮತ್ತೆ ಯಾವ ಜಾತಿಯನ್ನು ನಾವು ಅದನ್ನು ಮಾಡೋದಿಲ್ಲ. ಜಾತಿ ಮತ ಭೇದ ಯಾವುದೂ ಇಲ್ಲ ನಮ್ಮ ಹತ್ರ. ಹೀಗೆ ಸಂಪರ್ಕ ಮಾಡಿ ಮನೆಯನ್ನು ಆಯ್ಕೆ ಮಾಡಿ ಮನೆಯ ಪರಿಸ್ಥಿತಿ ರಿಪೋರ್ಟ್ ಬರೀತಾರೆ ಕಾರ್ಯಕರ್ತರು. ಇಲ್ಲಿ ಬಂದು ಪುನೊಮ್ಮೆ ಅದನ್ನು ವ್ಯಾಲ್ಯೂ ಮಾಡ್ತೇವೆ. ಮಾಡಿ ಒಂದು 600-700 ಅರ್ಜಿ ನಮಗೆ ಬರ್ತದೆ ವರ್ಷಕ್ಕೆ. ಒಂದು 250ರಿಂದ 280 ಮಕ್ಕಳನ್ನು ಸಿಲೆಕ್ಟ್ ಮಾಡ್ತೇವೆ. ಪೂರಾ ರೀಫಿಲ್ಟರ್ ಮಾಡಿ ಸಿಲೆಕ್ಟ್ ಮಾಡಿದ ನಂತರ ಆ ಮಕ್ಕಳು ಎಷ್ಟು ಕಲಿತಾರೆ ಅಲ್ಲಿ ತನಕ ನಾವು ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತೇವೆ. ಕಳೆದ ವರ್ಷ ಸುಮಾರು 1,38,00,000 ರೂಪಾಯಿ ಮಕ್ಕಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಮಕ್ಕಳ ಮಾರ್ಕ್ನ ಮೇಲೆ ಸ್ಕಾಲರ್ಶಿಪ್ಪನ್ನು ಮಕ್ಕಳಲ್ಲಿ ಒಂದು ಓತು ತೆಗೊಳ್ತೇವೆ. ನಾನು ಕಲಿತ ನಂತರ ವಿದ್ಯಾಪೋಷಕ ಸಂಸ್ಥೆಗೆ ಕನಿಷ್ಠ ಒಂದು ಮಗುವಿಗಾದರೂ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಒಂದು ಓತು ತೆಗೊಳ್ತೇವೆ. ಹೆಚ್ಚಿನ ಮಕ್ಕಳು ಕೊಡ್ತಾರೆ, ಕೆಲವರು ಮರಿತಾರೆ.
ಆದರೆ ಈ ವರ್ಷ ನಮಗೆ ಸುಮಾರು 14 ಲಕ್ಷಕ್ಕೂ ಮೇಲೆ ಮಕ್ಕಳಿಂದ, ಜಾಬ್ ಆದ ಮಕ್ಕಳಿಂದ ನಮಗೆ ದೇಣಿಗೆ ಬಂದಿದೆ ವೆರಿ ಗುಡ್. ಇದಕ್ಕೆ. ಹೀಗೆ ಒಂದು 10-12 ವರ್ಷಗಳ ಹಿಂದೆ ಮನೆ ಭೇಟಿ ನೀಡುವಾಗ ಕೆಲವು ಮನೆ ದುರಸ್ತಿಯಲ್ಲಿ ಅಂದರೆ ಜೀರ್ಣಾವಸ್ಥೆಯಲ್ಲಿ ಇದ್ದದ್ದು ಕಂಡಾಗ ಇಲ್ಲಿ ಬಂದು ನಾವು ಮೀಟಿಂಗ್ನಲ್ಲಿ ಇಟ್ಟಿದ್ದ ಅದನ್ನೆಲ್ಲ. ಮೀಟಿಂಗ್ನಲ್ಲಿ ಇಡುವಾಗ ಕಡೆಗೆ ಕಟ್ಟು ಅಂತೇಳಿ ಆಯಿತು. ಹೀಗೆ ಒಂದು 2 ಮನೆ ಕಲಾರಂಗದ ಲೆಕ್ಕದಲ್ಲಿ ಕಟ್ಟಿಕೊಡೋದು, ದಾನಿಗಳು ಇರಲಿಲ್ಲ ಆಗ. ಕಡೆಗೆ ನನಗೂ ನಾನು ಸಮಾಜದಿಂದ ಒಂದಷ್ಟು ಉದ್ಯೋಗದಿಂದ ದುಡ್ಡು ಪಡೆದಿದ್ದೇನೆ, ಏನಾದರೂ ಮಾಡುವ ಅಂತ ಹೇಳಿ ನಾನು ಅದಕ್ಕೆ ನನ್ನನ್ನು ತೊಡಗಿಸಿಕೊಂಡೆ. ಹಾಗಾಗಿ ದೇವರು ಅದನ್ನು ನನಗೆ ಪ್ರೇರಣೆ ನೀಡಿದ ಮುಖಾಂತರ ನಾನು ಒಂದು 5-6 ಮನೆಯನ್ನ ನನ್ನ ಪ್ರಾಯೋಜಕತ್ವದಲ್ಲಿ ನಾನು ಕಟ್ಟಿಸಿಕೊಟ್ಟೆ. ದಾನಿಗಳು ಒದಗಿ ಬಂದರು, ಬೇಕಾದಷ್ಟು ದಾನಿಗಳು ಬಂದರು. ಅಂದರೆ ಕಲಾರಂಗದ ಒಂದು ಉತ್ತಮ ಕಾರ್ಯಕ್ರಮವನ್ನು ಹತ್ತಿರದಿಂದ ನೋಡ್ತಿದ್ರು. ಇಲ್ಲಿ ದುಡ್ಡು ಪೋಲಾಗುವುದಿಲ್ಲ, ಅಪವ್ಯಯ ಆಗುವುದಿಲ್ಲ ಅಂತ ಹೇಳಿ ಅವರಿಗೆ ನಂಬಿಕೆ ಬಂದು ಸರಿಯಾದ ಕೆಲಸಕ್ಕೆ ಮಧ್ಯಮ ವರ್ಗದ ತುಂಬಾ ಜನರು ನಮ್ಮೊಂದಿಗೆ ಸೇರಿಕೊಂಡ್ರು. ಕೆಲವರು 50 ವರ್ಷದ ಮದುವೆ, 50 ವರ್ಷದ ಒಂದು ಸಂಭ್ರಮಕ್ಕೆ, ಕೆಲವರು ತಂದೆಯ 100ನೇ ವರ್ಷಕ್ಕೆ, ಕೆಲವರು ತಾಯಿಯ ಹೆಸರಲ್ಲಿ, ಹೀಗೆ ಬೇರೆ ಬೇರೆ ನಮೂನೆಯಲ್ಲಿ ಮಧ್ಯಮ ವರ್ಗದ ದಾನಿಗಳು ನಮಗೆ ತುಂಬ ಸಹಕಾರದಿಂದ ಇದು ಇಷ್ಟು ಮುಂದೆ ಬಂದಿದೆ. ಕಾರ್ಯಕರ್ತರು ಮನೆ ಭೇಟಿ ನೀಡುವಾಗ ಒಂದು ರಿಪೋರ್ಟಲ್ಲಿ ಬರೀತಾರೆ, ಬಡತನ ಉಂಟು ಎಲ್ಲ ಬರೀತಾರೆ. ಅದರೊಟ್ಟಿಗೆ ಮನೆ ಜೀರ್ಣಾವಸ್ಥೆಯಲ್ಲಿ ಉಂಟು ಅಥವಾ ಜೀರ್ಣಾವಸ್ಥೆಗೊಂಡ ಮನೆಯಲ್ಲಿ ಇದ್ದಾರೆ, ಪಕ್ಕದಲ್ಲಿ ಒಂದು ಫೌಂಡೇಶನ್ ಹಾಕಿದ್ದಾರೆ, ಇಷ್ಟು ವರ್ಷದಿಂದದು ಖಾಲಿ ಉಂಟು, ಕಟ್ಟಲಿಕ್ಕೆ ಸಾಧ್ಯವಾಗದೆ. ಕೆಲವರು ಮನೆ ನಿರ್ಮಿಸಲು ಹೊರಟಿದ್ದಾರೆ, ಲಿಂಟಲ್ ಲೆವೆಲ್ ತನಕ ಬಂದಿದೆ, ಅರ್ಧ ನಿಂತಿದೆ. ಇದೆಲ್ಲ ಬಂದು ಅದರ ಫೋಟೋಗ್ರಫಿ ಎಲ್ಲ ನೋಡಿ ಪುನೊಮ್ಮೆ ನಾವು ಕಾರ್ಯದರ್ಶಿ, ನಾನು, ನಾರಾಯಣ ಹೆಗ್ಡೆ ಅವರೆಲ್ಲ ಅದು ಪುನಃ ಭೇಟಿ ನೀಡಿ ಪುನೊಮ್ಮೆ ಪರಿಶೀಲಿಸಿ ಒಮ್ಮೆ ನಿರ್ಧಾರ ತಗೊಂಡ್ರೆ ಮತ್ತೆ ಅದನ್ನು ನಾವು ಬಿಡುವುದಿಲ್ಲ. ಈ ರೀತಿಯಲ್ಲಿ ನಾವು ಮನೆ ನಿರ್ಮಾಣಕ್ಕೆ ಹೊರಟೆವು. ನಮ್ಮ ಉದ್ದೇಶ ಅಂತಂದರೆ ಕಲಿಯುವ ಮಗು ಸೂರಿಲ್ಲದೆ ಸೋರುವ ಮನೆಯಲ್ಲಿ ವಿದ್ಯೆ ಮಾಡಬಾರ್ದು, ಒಂದು ಸುಖದಲ್ಲಿ ನೆಮ್ಮದಿಯಲ್ಲಿ ಆ ಮನೆ ಸಂಸಾರ ವಾಸಿಸಬೇಕು. ಆಗ ನೆಮ್ಮದಿಯ ವಾತಾವರಣ ಇದ್ದರೆ ಮಾತ್ರ ಮಗುವಿಗೆ ವಿದ್ಯೆಗೆ ಅದು ಪೂರಕವಾಗ್ತದೆ ಅಂತೇಳಿ ಒಂದು ಮನಗೊಂಡು ನಾವು ಯೋಜನೆಗೆ ಮುಂದಾದದ್ದು. ಮತ್ತು ಇಲ್ಲಿ ಯಾವುದೇ ಆಡಂಬರದ ಮನೆ ಇಲ್ಲ. ನಾವು ಕಟ್ಟುವಂಥ ಮನೆ ಕೆಂಪು ಕಲ್ಲಿನ ಫೌಂಡೇಶನ್, ಸಾಲಿಡ್ ಬ್ಲಾಕ್ನ ಗೋಡೆ, ಸಿಮೆಂಟ್ನ ಕಿಟಕಿ ಫ್ರೇಮು, ಅದಕ್ಕೆ ಅಲ್ಯೂಮಿನಿಯಂ ಶಟರ್, ಕಬ್ಬಿಣದ ಮಾಡು, ಹಂಚು, ಒಳಗೆ ಕಾವಿನೆಲ್ಲ ಮಾಡುವ ಮನಸ್ಸಿತ್ತು. ಆದರೆ ನಮ್ಮ ಮೇಸ್ರಿಯವರಿಗೆ ಅದರ ಬಗ್ಗೆ ನಾಜೂಕತನ ಗೊತ್ತಿಲ್ಲದ ಕಾರಣ ಒಂದು ಎಕನಾಮಿಕ್ ಟೈಲ್ಸನ್ನು ಹಾಕ್ತಿದ್ದೇವೆ. ಬಟ್ ಕಿಚನ್ ಪ್ಲ್ಯಾಟ್ಫಾರ್ಮು, ಗ್ರಾನೈಟ್, ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್, ಬಾತ್ರೂಮಿಗೆ ಒಂದು 5 ಫೀಟ್ ಟೈಲ್ಸ್, ಆಮೇಲೆ ಪ್ಲಾಸ್ಟಿಕ್ನ ಡೋರು, ಅದೇ ರೀತಿ ಎದುರಿನಲ್ಲಿ ಒಂದು ಶೀಟ್ನ ಮಾಡ್ತೇವೆ, ಹೊರಗೆ ಮಳೆಗಾಲದಲ್ಲಿ ಏನಾದರೂ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅಂತೇಳಿ, ಅಥವಾ ಸ್ಕೂಟರ್ ಬೈಕ್ ಏನಾದಿದ್ರೆ ಇಡ್ಲಿಕ್ಕೋಸ್ಕರ. ಒಂದು ಓವರ್ ಹೆಡ್ ಟ್ಯಾಂಕ್, ಟ್ಯಾಪ್ ಎಲ್ಲ ಕನೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಈ ವರ್ಷದಿಂದ. ಇದು ಇಷ್ಟು ನಮಗೆ ಸಾಧಾರಣ ಒಂದು 6.5 ರಿಂದ 6.25 ಲಕ್ಷ ರೂಪಾಯಲ್ಲಿ ನಮಗೆ ವ್ಯಯ ಆಗ್ತದೆ, ಇಲೆಕ್ಟ್ರಿಕಲ್ ಕನೆಕ್ಷನ್ ಸೇರಿ. ಯಾಕಂದರೆ ಅಲ್ಲಿ ನಮಗೆ ಆಡಂಬರ ಮಾಡಿ ಟೈಲ್ಸ್ ಅಥವಾ ಲಕ್ಸುರಿ ಮಾಡುವಂತ ಕೊಟ್ಟು ದಾನಿಗಳ ದುಡ್ಡನ್ನು ನಮಗೆ ಅಪವ್ಯಯ ಮಾಡಲಿಕ್ಕೆ ನಾವು ತಯಾರಿಲ್ಲ. ಒಂದು ಮಿನಿಮಮ್, ಹೌದು, ಮಿನಿಮಮ್ನಲ್ಲಿ ಬೇಸಿಕ್ ನೆಸೆಸಿಟಿಯನ್ನ ಗಟ್ಟಿಮುಟ್ಟಾಗಿ ಮತ್ತೆ ಭದ್ರತೆಯಲ್ಲಿ ನಾವು ಅದನ್ನು ನಿರ್ಮಿಸಿಕೊಡ್ತಾ ಇದ್ದೇವೆ. ಹೌದು. ಈಗ ಎಷ್ಟು ಮನೆ ಆಯಿತು? ಈಗ ಮೊನ್ನೆ ಅಷ್ಟೇ ಒಂದು 92ನೇ ಮನೆ ಉದ್ಘಾಟನೆಗೊಂಡಿದ್ದು, ಅದು ನನ್ನ ಪ್ರಾಯೋಜಕತ್ವದಲ್ಲಿ. ಕಾರಣ ಏನಂದರೆ ಅದು ನನ್ನ ಮೇಸ್ತ್ರಿಯ ಹೆಲ್ಪರ್ ಆಗಿದ್ದವ, ಅವ ಒಂದು 30-35 ವರ್ಷದಿಂದ ಹೆಲ್ಪರ್ ಆಗಿದ್ದ, ತುಂಬ ದಾಕ್ಷಿಣ್ಯದ ಮನೋಭಾವ. ಕಡೆಗೆ ಬಂದು ಅವನ ಮೇಯ್ನ್ ಲೀಡರ್ ಒಬ್ಬ ಇದ್ದಾನೆ, ಅವ ಬಂದು ಹೇಳಿದ್ದಾನೆ, ನಮ್ಮ ಕೃಷ್ಣಣ್ಣನಿಗೊಂದು ಮನೆ ಅರ್ಧದಲ್ಲಿ ನಿಂತಿದೆ. ನಾನು ಕೂಡಲೇ ಹೋದೆ, ಯಾಕೆ ಹೇಳಲಿಲ್ಲ ಮಾರ್ರೆ. ಕಡೆಗೆ ಶುರುವಾಯಿತು, ಮುಗಿಯಿತದು. ಆ ಪುಣ್ಯಕ್ಕೆ ಅದು ಮಗು ವಿದ್ಯಾಪೋಷಕನಲ್ಲಿ ಅವಳು ಈ ವರ್ಷದಿಂದ ಫಲಾನುಭವಿ. ಹಾಗೆ ಅದನ್ನು ಇದಕ್ಕೆ ನಾನು ಬೇರೆ ನಮ್ಮ ಕೆಲಸಗಾರರಿಗೆಲ್ಲ ಅಲ್ಲೆಲ್ಲಿ ಮಾಡಿಸ್ಕೊಟ್ಟಿದ್ದೆ, ಅದು ಯಾವ್ದು ನಾನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಇದು ವಿದ್ಯಾಪೋಷಕನಲ್ಲಿ ಇರುವುದಿಲ್ಲ, ಇದಕ್ಕೆ ಟ್ಯಾಗ್ ಮಾಡಿದ್ರೆ ಒಂದು ನನಗೂ ಖುಷಿ ಸಿಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಸಹ ಅದು ಇನ್ಸ್ಪೈರ್ ಆಗ್ತದೆ ಅಂತ ಹೇಳಿ ಅದನ್ನು ಅವರಿಗೆ ಸಮರ್ಪಣೆ ಮಾಡಿ. ಈ ವಿದ್ಯಾಪೋಷಕ ಈ ನೆಲೆಯಲ್ಲಿ ಕಟ್ಟುವ ಮನೆಗಳಿಗೆ, ಆ ಮನೆ ಕಟ್ಟುವಾಗ ಅಥವಾ ಮನೆಯವರೊಟ್ಟಿಗೆ ನೀವು ಒಡನಾಟ ಮಾಡುವಾಗ, ಆ ಮನೆಯನ್ನು ಅವರಿಗೆ ಬಿಟ್ಟುಕೊಡುವಾಗ ಇದರ ಫೀಲಿಂಗ್ಸ್, ಇದರ ಅನುಭವ? ಸರ್, ನಾನು ಹೇಳಿದೆ ಅಲ್ಲ ಸರ್, ನನಗೆ ನಾನು ದುಡಿಮೆಯಲ್ಲಿ ನನಗೆ ಸಿಕ್ಕಿದ ಗ್ರಾಹಕರು, ಅದರಲ್ಲಿ ಒಂದಷ್ಟು ನನಗೆ ದುಡ್ಡು ಸಿಕ್ಕಿದೆ. ಅದರಲ್ಲಿ ಅದು ದುಡ್ಡಿನ ಖುಷಿ. ಮತ್ತು ಗ್ರಾಹಕರಿಗೆ ಸಹ ನಾನು ನಿಯತ್ತಿನಿಂದ ಕೆಲಸ ಮಾಡೋದ್ರಿಂದ ಒಬ್ಬ ಗ್ರಾಹಕ ನನ್ನಲ್ಲಿ ಬಂದರೆ ಅವ ನೆಕ್ಸ್ಟ್ ಒಂದು 2-3 ಮಿನಿಮಮ್ ನನಗೆ ಗ್ರಾಹಕರನ್ನು ಒದಗಿಸ್ತಾನೆ. ಸರ್, ಅವರಿಗೆ ಕೊಡಿ ಕೆಲಸ, ಏನೂ ತೊಂದರೆ ಇಲ್ಲ, ತುಂಬ ನಿಯತ್ತಿನ ಮನುಷ್ಯ, ಕೆಲಸ ಅಷ್ಟು ಒಳ್ಳೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗೆ ಬೆಳೆದೇ ನನ್ನದು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಬೋರ್ಡ್ ಇಲ್ಲ, ಎಂಥದ್ದು ಇಲ್ಲದೆ ನಾನು ಸುಮಾರು 40 ವರ್ಷಗಳ ಕಾಲ ಈ ಫೀಲ್ಡಲ್ಲಿ ಇದ್ದೇನೆ. ಇದರಲ್ಲಿ ಒಂದು ನಮ್ಮನೆ ತೃಪ್ತಿ, ಅದರಲ್ಲಿಯೇ ಸಿಗುವಂಥ ಖುಷಿ ಉಂಟಲ್ಲ ಸರ್, ಅದು ಒಂದು ಅದಕ್ಕೆ ನಾನು ಅದನ್ನು ವರ್ಣಿಸಲಿಕ್ಕೆ ಆಗುದಿಲ್ಲ, ಅದು ನನ್ನ ಆತ್ಮಕ್ಕೆ ಗೊತ್ತಾಗ್ತದೆ. ಯಾಕಂದರೆ ಇದರಲ್ಲಿ ನಮ್ಮದು ಯಾವುದೇ ಫೀಸ್ ಇಲ್ಲ ಸರ್. ನಾನು ಹೋಗಿ ಬರುವಂಥ ಚಾರ್ಜ್ ಆಗಲಿ ಅಥವಾ ಅಲ್ಲಿ
ಆಗುವಂಥದ್ದು ಪ್ರತಿಯೊಂದು ಅಕೌಂಟು ಮೆಟೀರಿಯಲ್ನವರಿಗೆ ಅಕೌಂಟಿಗೆ ಇಲ್ಲಿಂದ ಕ್ರೆಡಿಟ್ ಆಗ್ತದೆ, ಲೇಬರಿಗೆಲ್ಲ ಅಕೌಂಟಿಗೆ ದುಡ್ಡು ಬೀಳ್ತದೆ. ಕಲಾರಂಗದ ದಾನಿಗಳು ಕೊಡುವ ಪ್ರತಿಯೊಂದು ಪೈಸವು ನಾವು ಲೆಕ್ಕಾಚಾರದಲ್ಲಿ ತೋರಿಸ್ತೇವೆ, ಇದು ಬಿಲ್ ಇರ್ತದೆ. ಅದು ಅಷ್ಟು ಆಯಾ ಕೆಲಸಕ್ಕೆ ಸಂದದ್ದು ಬಿಟ್ಟರೆ ನನ್ನದು ಇದರಲ್ಲಿ ಖುಷಿ ಎಂಬುದು ಒಂದು ಲಾಭ ಬಿಟ್ಟರೆ ನಮಗೆ ಇದರಲ್ಲಿ ₹1 ಲಾಭ ಇಲ್ಲ. ಆ ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾನ್. ನಾನೀಗ ಪ್ರಸ್ತುತ ಜ್ಞಾನಗಂಗಾ PU ಕಾಲೇಜ್ ನೆಲ್ಲಿಗಟ್ಟೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದೇನೆ. ನಾನು 10ನೇ ತರಗತಿಯಲ್ಲಿ 86.4% ಅಂಕವನ್ನು ಗಳಿಸಿದ್ದೇನೆ. ಇದಕ್ಕೆ ನನಗೆ ಈಗ ತುಂಬ ಹೆಮ್ಮೆ ಉಂಟು. ಏಕೆಂದರೆ ನನಗೆ ಇಲ್ಲಿ ವಿದ್ಯಾಪೋಷಕನಿಂದ ಒಂದು ಅತ್ಯುತ್ತಮವಾದ ದೊಡ್ಡ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅದನ್ನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಮ್ಮ ಮನೆ ತುಂಬ ಹಳೆ ಕಾಲದಾಗಿತ್ತು, ಮಣ್ಣಿನ ಗೋಡೆದಿತ್ತು. ಕಳೆದ ವರ್ಷ ಅದರಲ್ಲಿ ಫುಲ್ ಗೋಡೆ ಎಲ್ಲ ಒಡೆದೋಗಿ ನೀರೆಲ್ಲ ಸೋರ್ತಿತ್ತು. ಮನೆ ಮಾಡಿ ಎಲ್ಲ ಒಳ್ಳೆ ಇರಲಿಲ್ಲ. ನಮಗೆ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ನನ್ನ ಅಮ್ಮನಿಗೆ ಹುಷಾರಿಲ್ಲ, ನಡಿಲಿಕ್ಕಾಗೋದಿಲ್ಲ. ಅಪ್ಪ ಕೂಲಿ ಕೆಲಸ, ಪೇಂಟರ್ ಆಗಿದ್ದು. ನನಗೆ ಈಗ ಕಾಲೇಜಿಗೆ ಫೀಸ್ ಬಂದಿತ್ತು 32,000. ನಮಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತಿತ್ತು. ಆಗ ನಾನು ಅಡ್ಮಿಷನ್ಗೆ ಹೋದಾಗ ಅಲ್ಲಿ ದಿವ್ಯಾ ಮ್ಯಾಮ್ ಅಂತ ಒಬ್ಬ ವಾಣಿಜ್ಯ ವಿಭಾಗದ ಟೀಚರ್ ಇದ್ದರು. ಅವರು ನನಗೆ ವಿದ್ಯಾಪೋಷಕನ ಬಗ್ಗೆ ಮಾಹಿತಿ ನೀಡಿ ಎಲ್ಲ ಪರಿಚಯ ಮಾಡಿದರು. ಮತ್ತು ಅಲ್ಲೇ ಅಪ್ಲಿಕೇಶನ್ ಕೊಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸು, ನೀ ಸೆಲೆಕ್ಟ್ ಆಗ್ತೆ ಅಂತ ಹೇಳಿದರು. ಅವ್ರು ಹೇಳಿದಾಗೆ ನಾನು ಹೇಗೆ ಸೆಲೆಕ್ಟ್ ಆದೆ. ಮತ್ತು ಒಂದಿನ ಇಲ್ಲಿ ವಿದ್ಯಾಪೋಷಕನೇ ಎಲ್ಲ ಬಂದು ಮನೆ ಭೇಟಿಗೆ ಬಂದಿದ್ದರು. ಮಾತ್ರ ಆಗ ನಾ ಇರಲಿಲ್ಲ. ನಂಗೆ ಯಾಕೋ ಹೆದರಿಕೆ ಆಗ್ತಿತ್ತು, ಎಂತ ಬೈತಾರಂತ. ನಾ ಮನೆಯಲ್ಲಿರಲಿಲ್ಲ. ಯಾಕೆ ನನಗೆಲ್ಲ ಅವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಖೋಖೋ ಮ್ಯಾಚ್ ಇತ್ತು, ಅದಕ್ಕಾಗಿ ನಾ ಇರಲಿಲ್ಲ. ಮತ್ತು ಸ್ವಲ್ಪ ದಿನದ ನಂತರ ನನಗೆ ಮನೆ ಕಟ್ಟಿ ಕೊಡ್ತಾರಂತ ಪತ್ರ ಬಂತು. ತುಂಬ ನನಗೆ ಖುಷಿಯಾಯಿತು. ನಮಗೆ ಮನೆ ಕಟ್ಟಲಿಕ್ಕೆ ಹಣನೇ ಇರಲಿಲ್ಲ. ನಾವು ಆಗಂತ ಆ ಮನೆಯಲ್ಲೇ ಕೂತು ಮಂಡೆಗೆ ಬಿದ್ದು ಗೋಡೆ ಎಲ್ಲ ಸಾಯ್ಬೇಕಂತ ಆ ಥರ ಒಂದು ಕಷ್ಟ ಇತ್ತು. ಆಗ ಇಲ್ಲಿ ವಿದ್ಯಾಪೋಷಕಿಂದ ಒಂದು 7 ಲಕ್ಷ ಮೊತ್ತದ, ಅಷ್ಟು ದೊಡ್ಡ ಮೊತ್ತದೊಂದು ಮನೆ ಕಟ್ಟಿ ಕೊಡ್ತಾರೆ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಾವು ದಾನಿಗಳ ಕಣ್ಣಲ್ಲಿ ನೋಡಿದ್ದೇವೆ. ಅದನ್ನು ಹೇಳಿ. ಸೂರ್ಯನಾರಾಯಣ ಅಡಿಗರು ನನಗೆ ನಮ್ಮ ಇಷ್ಟು ಗ್ರಾಹಕರು ಎಲ್ಲರೂ ಖುಷಿಪಟ್ಟಿದ್ದಾರೆ. ಅತ್ಯಂತ ಖುಷಿಪಟ್ಟು ಭಾವುಕರಾಗಿ ನಮಗೆ ಒದಗಿದವರು ಮಂದರ್ತಿಯ ಸೂರ್ಯನಾರಾಯಣ ಅಡಿಗರು ಸರ್. ಅವರಿಗೆ ಎಷ್ಟು ಖುಷಿ, 10 ಬಿಟ್ಟರು ಅವರು. ಮತ್ತು ನನಗೆ ಸ್ವಲ್ಪ ದೂರದ ಸಂಬಂಧ. ಅವರು 2-3 ಸಲ ಫೋನ್ ಮಾಡಿ ಪುನಃ ಹೇಳಿದರು, ನಾನು ಒಳ್ಳೆ ಕೆಲಸ ಮಾಡಿದೆ, ನಾನು ತುಂಬ ಖುಷಿಯಾಯಿತು ನನಗೆ ಅಂತೇಳಿ. ಅಷ್ಟು ಖುಷಿಪಟ್ಟು ಸರ್. ಯಾಕಂದರೆ ಅವರಿಗೆ ಗೊತ್ತಿಲ್ಲ ಈ ರೀತಿಯಲ್ಲಿ ದುಡ್ಡನ್ನು ಅವ್ರು ತುಂಬ ಜನ ಕೊಡ್ತಾರೆ ಸರ್. ಎಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿ ಗುಪ್ತವಾಗಿ ದಾನ ಮಾಡ್ತಾರೆ. ಆದರೆ ಅದರಲ್ಲಿ ಅತ್ಯಂತ ಖುಷಿಪಟ್ಟದವರಿಗೆ ಈ ಮನೆಯ ಒಕ್ಕಲು. ಹಾಗೆ ಪ್ರತಿ ಮನೆಯಲ್ಲಿ ನಾವು ಒಕ್ಕಲಿಗೆ ಹೋಗುವಾಗ ಇಡೀ ಕುಟುಂಬದವರು ಬರ್ತಾರೆ ಸರ್. ಇಡೀ ಕುಟುಂಬದಲ್ಲಿ ಎಲ್ಲರಿಗೂ ಅವರ ಮುಖದಲ್ಲೇ ನಮಗೆ ಅದು ಗೊತ್ತಾಗ್ತದೆ, ಅಷ್ಟು ಸಂತೋಷ ಪಡ್ತಾರೆ. ಮತ್ತು ಒಂದು ಕುಟುಂಬದವರು ಮನೆ ಕಟ್ಟುವಾಗ ಒಂದು 7-8 ಫ್ಯಾಮಿಲಿಯವರು ಅವರ ಫ್ಯಾಮಿಲಿಯವರು ಬರ್ತಾರೆ. ಇದರಿಂದ ಇನ್ಸ್ಪೈರ್ ಆಗಿ ಅವರ ತಂದೆ ತಾಯಿ ಹೆಸರಲ್ಲಿ ಮನೆ ಕಟ್ಟೋದು. ಒಂದು ಕಾರಂತ್ ಸರ್ ಅಂತ ಇದ್ದಾರೆ ಸರ್, ಅವರ ಫ್ಯಾಮಿಲಿಯವರು 6 ಜನ ಮನೆ ಕಟ್ಟಿಕೊಟ್ರು ಸರ್. ವೆರಿ ಗುಡ್. ಬೇರೆ ಬೇರೆ ತಾಯಿ ಹೆಸರಲ್ಲಿ, ತಂದೆ ಹೆಸರಲ್ಲಿ, ಈ ರೀತಿಯಲ್ಲಿ. ಹೀಗೆ ಅದಕ್ಕೆ ಹೇಳಿಕ್ಕೆ ಹೋದರೆ ಅದು ತುಂಬ ಉಂಟು. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಲಕ್ಷ್ಮಿ. ಸೊ ಕರೆಂಟ್ಲಿ ನಾನು 3rd ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಸೊ ನನ್ನ ತಂದೆ ಯಕ್ಷಗಾನ ಕಲಾವಿದರು. ಹಾಗೆ ನನ್ನ ಅಕ್ಕ, ಅವಳು ಕೂಡ ವಿದ್ಯಾಪೋಷಕನ ವಿದ್ಯಾರ್ಥಿನಿ ಆಗಿದ್ಲು. ಸೊ ಅವಳು 2020ನೇ ಬ್ಯಾಚು, ನಾನು 2021ನೇ ಬ್ಯಾಚು. ಸೊ SSLCಯಲ್ಲಿ 87.4% ತೆಗೆದು ನೆಕ್ಸ್ಟ್ ವಿದ್ಯಾಪೋಷಕಿಗೆ ಇನ್ನಾದದ್ದು. ದೆನ್ ಆಫ್ಟರ್ 1 ವರ್ಷ ಇಬ್ಬರು ಸ್ಕಾಲರ್ಶಿಪ್ ತಗೊಂಡ್ವಿ. ಅದಾದಮೇಲೆ ನಮ್ಮ ಮನೆಯ ಸ್ಥಿತಿ ಸರಿ ಇರಲಿಲ್ಲ. ಲೈಕ್ ಮಳೆ ಬಂದಾಗ ಇಟ್ ವಾಸ್ ನಾಟ್ ಏಬಲ್ ಟು ಲಿವ್ ದೇರ್. ಅಂದರೆ ಮನೆಯ ಮೇಲೆ ಒಂದು ದೊಡ್ಡ ಗೇರು ಮರ ಇತ್ತು. ಸೊ ಮಳೆಗಾಲದಲ್ಲಿ ಎಂತ ಹೇಳ್ತೇವೆ, ಜೀವ ಕೈಯಲ್ಲಿ ಇಟ್ಕೊಂಡು ಒಳಗಡೆ ಕೂತ್ಕೊಳ್ತಾ ಇದ್ವಿ. ಆ್ಯಂಡ್ ನಮ್ಮ ಪುಸ್ತಕಗಳೆಲ್ಲ ಅಂದರೆ ನಾವು ಒಂದೊಂದು ಬದಿಗಿಡ್ತಾ ಇದ್ವಿ. ಮಳೆ ನೀರು ಫುಲ್ ಮನೆಯೊಳಗೆ ಬರ್ತಾಯಿತ್ತು. ಅದಾದಮೇಲೆ ಒಂದಿನ ಮುರಳಿ ಸರು, ಗಂಗಾಧರ್ ಸರು ಮತ್ತು SV ಭಟ್ ಸರ್ 3 ಜನ ಬಂದು ಮನೆಯೆಲ್ಲ ನೋಡಿಕೊಂಡು ನಿಮ್ಗೊಂದು ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದರು. ಅದಾದಮೇಲೆ ನಮ್ಮ ತಂದೆಯವರು ಓಕೆ ಅಂತ ಹೇಳಿದ ಮೇಲೆ ಅದು ಲೈಕ್ ಜನವರಿ ಹಾಗೆ ಸ್ಟಾರ್ಟ್ ಆಗಿದ್ದು. ಮಳೆಗಾಲಕ್ಕಿಂತ ಮುಂಚೆನೇ ಕಂಪ್ಲೀಟ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ವಿದಿನ್ 3 ಮಂತ್ಸ್ ಕಂಪ್ಲೀಟ್ ಮನೆ ಮಾಡಿ ಮಾರ್ಚ್ 29, 2022ಕ್ಕೆ ನಮಗೆ ಹಸ್ತಾಂತರಿಸಲಾಯಿತು. ಸೊ ನನ್ನ ಡೋನರ್ ಬಂದು ಮಹಾಬಲೇಶ್ವರ ಭಟ್ MS ಸರ್, ಕರ್ನಾಟಕ ಬ್ಯಾಂಕ್ನ MD ಆಗಿದ್ದರು ಅವರು.
ಅವರ ಮೂಲಕ ಕರ್ನಾಟಕ ಬ್ಯಾಂಕ್ನ ಸಹಯೋಗದೊಂದಿಗೆ ವಿದ್ಯಾಪೋಷಕ್ ಯಕ್ಷಗಾನ ಕಲಾರಂಗದವರು ಮಾರ್ಚ್ 29, 2022ರಂದು ನನಗೆ ಮನೆಯನ್ನು ಕಟ್ಟಿಕೊಟ್ಟಿದ್ರು. ಸೊ ನನಗೆ ವಿದ್ಯಾಪೋಷಕ್ ಬಗ್ಗೆ ಹೇಳಬೇಕು ಅಂದರೆ, ಈ ಥರ ಸಂಘಟನೆ ಎಲ್ಲೂ ಇಲ್ಲ. ಲೈಕ್ ಎಲ್ಲರೂ ಆಶ್ವಾಸನೆ ಕೊಡುವುದೇ ಹೊರತು ಯಾರು ಅದನ್ನು ಕಾರ್ಯರೂಪಕ್ಕೆ ತರುವುದಿಲ್ಲ. ಮತ್ತು ಪಬ್ಲಿಸಿಟಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು, ಒಂದು ಸಣ್ಣ ಪೆನ್ ಕೊಟ್ಬಿಟ್ಟು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಬಟ್ ಇದು ಹಾಗಲ್ಲ. ಸೊ ಅವರು ಮಾಡ್ತಾ ಇರೋದು ಎಲ್ಲ ಡಾಕ್ಯುಮೆಂಟೇಷನಿಗೋಸ್ಕರ. ಇನ್ನೊಂದು 4 ಜನ ಡೋನರ್ ಹೆಚ್ಚಾಗಿ ನಮ್ಮ ಇದಕ್ಕೆ ಸೇರಿಕೊಂಡು ಇನ್ನೂ 4 ಜನ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಯಾವುದು ಪಬ್ಲಿಸಿಟಿಗೋಸ್ಕರ ಅಲ್ಲ. ಸೊ ಅದು ವಿದ್ಯಾಪೋಷಕ್ನ ವಿದ್ಯಾರ್ಥಿನಿಯಾಗಿ ನನಗೆ ಒಂದು ಹೆಮ್ಮೆಯ ವಿಷಯ. ಒಂದು ಮನೆಗೆ ಎಷ್ಟು ಖರ್ಚು ಬರುತ್ತೆ? ಒಂದು ಮನೆಗೆ ನೋಡಿ ಸರ್, ನಾವು ಬೇಸಿಕ್ ಫೌಂಡೇಶನಿಂದ ಶುರು ಮಾಡಿ ಇಡೀ ಮನೆ ಕಟ್ಟುವಾಗ ನಮಗೆ 6.5 ಲಕ್ಷ ಖರ್ಚಾಗ್ತದೆ ಸರ್. ಕೆಲವು ದಿಕ್ಕಿನಲ್ಲಿ ಒಂದು 10-20 ಸಾವಿರ ಜಾಸ್ತಿ ಹೋಗ್ತದೆ. ಯಾಕಂದರೆ ಲಾರಿ ಅಥವಾ ಮೆಟೀರಿಯಲ್ ಮನೆ ಹತ್ತಿರ ತನಕ ಬರುವುದಿಲ್ಲ, ಸ್ವಲ್ಪ ಹೊರಬೇಕಾಗ್ತದೆ. ಹೊರುವಾಗ ಸಹ ಕೆಲವು ದಿಕ್ಕಿನಲ್ಲಿ ಮನೆಯವರೇ ಖರ್ಚು ಜಾಸ್ತಿ ಆಗಬಾರ್ದಂತೆ ಶ್ರಮದಾನ ಮಾಡ್ತಾರೆ. ಹೌದು. ಕೆಲವು ದಿಕ್ಕಿನಲ್ಲಿ ತಾಯಿ ಮಾತ್ರ ಇರೋದು, ತಂದೆ ಏನೋ ಒಂದು ದುರಭ್ಯಾಸದಿಂದ ಮನೆ ಬರುವುದಿಲ್ಲ ಅಥವಾ ಅವನ ಹತ್ರ ಅಶಕ್ತನಾಗಿರ್ತಾನೆ. ಅಂಥ ಸಮಯದಲ್ಲಿ ನಾವು ಸ್ವಲ್ಪ ಲೇಬರ್ ಹಾಕಿ ಬರುವಾಗ ಒಂದು 10-20 ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋಗ್ತದೆ. ಅಂತೂ 6.25 ಲಕ್ಷ ರೂಪಾಯಿಯಲ್ಲಿ 450 ಸ್ಕ್ವೇರ್ ಫೀಟ್ನ ಹಂಚಿನ ಮನೆ ಚಂದದಲ್ಲಿ ನಿರ್ಮಾಣ ಮಾಡಿ ಕೊಡ್ತಾ ಇದ್ದೇವೆ ಸರ್. ನಾವು ಸಮಯ ತಗೊಳ್ತೀರಿ ಒಂದು ಮನೆಗೆ? ಒಂದು ಮನೆಗೆ ನಮಗೆ ಇಲ್ಲಿ 2 ವಿಷಯ ಉಂಟು ಸರ್. ಉಡುಪಿ ಜಿಲ್ಲೆ ವ್ಯಾಪ್ತಿ ನಿಮಗೆ ಗೊತ್ತುಂಟು. ಈಗ ಕೆರಾಡಿಯಲ್ಲಿ ಒಂದು ಮನೆ ಆಗ್ತಾ ಉಂಟು, ಫಿನಿಶ್ ಆಯ್ತು, ಅದಕ್ಕೆ ಪೇಂಟ್ ಒಂದು ಬಾಕಿ ಉಂಟು. ಉಡುಪಿಯಿಂದ ಒಂದು 75-78 ಕಿಲೋಮೀಟರ್ ದೂರ ಆಗ್ತದೆ ಸರ್. ಫುಲ್ ಆಫ್ ರೋಡ್ ಉಂಟು, ಅದು ಮನೆ ಸಹ ಗುಡ್ಡೆಯಲ್ಲಿ ಇರೋದು. ಇಂಥ ಮನೆಗೆ ಆಗುವಾಗ ನಾನು ಸಾಧಾರಣ ಒಂದು 8-10 ಸಲ ಭೇಟಿ ನೀಡ್ತೇನೆ ಸರ್. ಒಂದು ನನ್ನದು ಸಮಯದ ನೋಡಿಕೊಂಡು ನಾನು ಅಲ್ಲಿ ಕೋಆರ್ಡಿನೇಟ್ ಮಾಡ್ಕೊಳ್ಬೇಕು. ಎರಡನೇದು ಆ ಏರಿಯಾದ ಒಬ್ಬ ಮೇಸ್ತ್ರಿ ನಮಗೆ ಬೇಕು ಸರ್. ಅಲ್ಲೇ ಮನೆ ಮಾಡುವಾಗ ಎಕ್ಸೆಪ್ಟ್ ನಮಗೆ ಉಡುಪಿಯ ಪರಿಸರದಲ್ಲಿ ಆಗುವಾಗ ನನ್ನ ಮೇಸ್ತ್ರಿಯರು ಹೋಗಿ ಬರ್ತಾರೆ. ನನ್ನ ಮೇಸ್ತ್ರಿಯಲ್ಲೇ ಹೋಗಿ ನನ್ನದೇ ಇಡೀ ಟೀಮ್ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ರಲ್ಲಿ ನಾವು 38 ದಿವಸದಲ್ಲಿ ಮನೆ ಕಟ್ಟಿಕೊಡ್ತಿರ್ತಾರೆ. 38 ದಿವಸದಲ್ಲಿ ಆಗ್ತದೆ. ಬೇರೆ ದಿಕ್ಕಿನಲ್ಲಿ ಹೋಗುವಾಗ ನಮಗೆ 2.5 3 ತಿಂಗಳು ಆಗಿದೆ ಸರ್. 3 ತಿಂಗಳಲ್ಲಿ ನಾವು ಅವಧಿಯಲ್ಲಿ ಮಾಡಿಕೊಡ್ತೇವೆ ಮನೆಯನ್ನು. ಈ ಪೋಷಕರ ಒಂದು ದಾನಿಗಳಿದಾರಲ್ಲ, ಈ ವಿದ್ಯಾಪೋಷಕ ನೆಲೆಗೆ ಈ ಮನೆ ಅಥವಾ ಇತ್ಯಾದಿ, ಆ ದಾನಿಗಳದ್ದು ಯಾವ್ಯಾವ ರೀತಿ ದಾನಿಗಳಿದ್ದಾರೆ? ದಾನಿಗಳಲ್ಲಿ ಸರ್ ಎಲ್ಲ ಹೆಚ್ಚಿನವರ್ದೀಗ ನಮಗೆ ಮಧ್ಯಮ ವರ್ಗದವರೇ. ಇದರಲ್ಲಿ ರಿಟೈರ್ಡ್ ಲೆಕ್ಚರರ್ ಇದ್ದಾರೆ ಸರ್. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ MR ಹೆಗ್ಡೆ ಅವರು ಒಂದು ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ. ಭಾಸ್ಕರ್ ಮಾಸ್ಟರ್ ಅಂತೇಳಿ ರಿಟೈರ್ಡ್ ಮಾಸ್ಟ್ರು, ಅವರೊಂದು ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್, ಸದಾನಂದ ಪ್ರಭುಗಳಂತೆ ಬ್ಯಾಂಕ್ ಅಧಿಕಾರಿಗಳು. ಆಮೇಲೆ ಡಾಕ್ಟರ್ಸ್, ಮುಖ್ಯವಾಗಿ HS ಶೆಟ್ಟರ್ ಅಂತ ಉದ್ಯಮಿ ಸರ್. ಅವರು ಕಲಾರಂಗದ ಚಟುವಟಿಕೆ ನೋಡಿ ಅವರು 5 ಮನೆಯ ಪ್ರಾಯೋಜಕ ಮಾಡಿದ್ರು ಸರ್. ಮತ್ತೊಬ್ಬರು ಗಾಣಿಗರು ಸರ್, ಅವರ ಹೆಸರು ನನಗೆ ಬರ್ತಾ ಇಲ್ಲ, ಮುಂಬೈಯಲ್ಲಿದ್ದಾರೆ. ಅವರು ಮದುವೆಯ 50ನೇ ವರ್ಷ ಸಂಭ್ರಮವನ್ನು ತಮ್ಮ ಬೇರೆಯವರು ಅಣ್ಣಂದಿರು ಮಾಡಿದ್ರು ಅಂತೇಳಿ ಏನೋ ಖರ್ಚು ಮಾಡ್ಲಿಕ್ಕೆ ಹೊರಟ್ರಂತೆ. ಮತ್ತು ಕಲಾರಂಗದ ಕಲಾಂತರಂಗ ಪುಸ್ತಕವನ್ನು ಓದಿದ್ರು. ನಮ್ಮದೊಂದು ವಾರ್ಷಿಕ ಒಂದು ಸಂಚಿಕೆ ಮಾಡ್ತಾರೆ, 1 ವರ್ಷದ ಇಡೀ ಚಟುವಟಿಕೆ ಇರ್ತದೆ ಅಲ್ಲಿ. ಅದನ್ನು ಓದಿದಾಗ ಅವರಿಗೊಂದು ತಲೆಗೆ ಬಂತಂತೆ, ನಾನು ಯಾಕೆ ಒಂದೊಂದಷ್ಟು ಮನೆ ಕಟ್ಟಿಕೊಟ್ಟು ನನ್ನ ಸಂಭ್ರಮವನ್ನು 50ರ ಸಂಭ್ರಮವನ್ನು ಆಚರಿಸುವ. ಅವರು ಬಂದರು, ಅವರು 3 ಮನೆಯ ಪ್ರಾಯೋಜಕತ್ವವನ್ನು ತೆಗೊಂಡು ಸರ್. ಹೀಗೆ ಬೇರೆ ಬೇರೆ ವ್ಯಕ್ತಿಗಳು. ನೀವಾಗಿ ಎಲ್ಲೂ ಕೇಳ್ಕೊಂಡು ಹೋಗುದು, ನಾವಾಗಿ ಎಲ್ಲಿಯೂ ಮನವಿಯನ್ನು ಕೊಡುವುದಿಲ್ಲ ಸರ್. ವಿದ್ಯಾಪೋಷಕನ ದಾನ ರೂಪದಲ್ಲಾಗಿದೆ. ಅಷ್ಟನ ಮಠದ ಎಲ್ಲ ಸ್ವಾಮೀಜಿಗಳು ನಮಗೆ ಹರಿಸಿದ್ದಾರೆ ಸರ್. ಪೇಜಾವರ ಶ್ರೀಗಳು, ಹಿರಿಯ ಪೇಜಾವರ ಶ್ರೀಗಳು 2 ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಕಿರಿಯ ಪೇಜಾವರ ಶ್ರೀಗಳು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಪಾಲಿಮಾರ ಶ್ರೀಗಳು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸೋದರಿ ಶ್ರೀಗಳು ತುಂಬ ನಮಗೆ ವಿದ್ಯಾಪೋಷಕ್ಕೆ ತುಂಬ ಸಹಾಯ ಮಾಡ್ತಿದ್ದಾರೆ ಸರ್. ಅವರು ಉದ್ಘಾಟನೆಗೆ ಬಂದ ಒಂದು ದಿಕ್ಕಿನಲ್ಲಿ ಮನೆಯಲ್ಲಿ ವಾಗ್ದಾನ ಮಾಡಿದರು, ಈ ಹುಡುಗಿ ಕಲಿಯುವ ತನಕ ನಮ್ಮ ಬಂಟಕಾಲು ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ ಕಲಿತರೆ ನಾನು ಅವಳ ಫೀಸನ್ನು ಮನ್ನಾ ಮಾಡ್ತೇನೆ ಅಂತೇಳಿ ಅದೇ ರೀತಿ ನಡ್ಕೊಂಡಿದ್ದಾರೆ ಸರ್. ಇದು ನಮಗೆ ಕೃಷ್ಣ ಮಠದಿಂದ ತುಂಬ ಸಹಕಾರ ಉಂಟು ಸರ್. ಅಷ್ಟ ಮಠಾಧೀಶರು ಕಲಾರಂಗವನ್ನು ಪ್ರೋತ್ಸಾಹಿಸಿದ್ದಾರೆ, ಹರಿಸಿದ್ದಾರೆ. ನಾವು ಬೇರೆ ದಿಕ್ಕಿನಲ್ಲಿ ಹೋಗುವಾಗ ಸ್ವಾಮೀಜಿಗಳಿಗೆ ಎಲ್ಲರೂ ಪಾದ ಕಾಣಿಕೆ ನೀಡ್ತಾರೆ. ನಾವು ಸ್ವಾಮೀಜಿಯಿಂದ ಪಡಿತಾ ಇದ್ದೇವೆ ಸರ್. ಅದು ಆಶೀರ್ವಾದ ಪೂರ್ವಕವಾಗಿ ನಮ್ಮನ್ನೆಲ್ಲ. ಪೇಜಾವರ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ದನ್ನು ನೀವು ಈ ಸಂದರ್ಶನದ ಪೂರ್ವದಲ್ಲಿ ಹೇಳಿದ್ರಿ, ಅದನ್ನೊಂದ್ಸರಿ ಹೇಳಿ. ಪೇಜಾವರ ಶ್ರೀಗಳು ನಮ್ಮ ಒಂದು ಮನೆ ಉದ್ಘಾಟನೆಗೆ ಬಂದಾಗ ಅವರು ತುಂಬ ನಮ್ಮ ವರ್ಕನ್ನು ಕೆಲಸವನ್ನು ಮೊದಲಿಂದ ನೋಡಿ ಅದನ್ನು ಅವರ ಎಲ್ಲಿ ಧಾರ್ಮಿಕ ಪ್ರವಚನ ಮಾಡುವಾಗಲೂ ಅದನ್ನು ಉಲ್ಲೇಖಿಸ್ತಿದ್ರು. ಮನೆಗೆ ಬಂದಾಗ ಅವರು ಹೇಳಿದರು, ದೇವಸ್ಥಾನದ ಡಬ್ಬಿಗೆ ದುಡ್ಡು ಹಾಕಿ ಅದನ್ನು ಕೃತಾರ್ಥರಾಗುವುದಕ್ಕಿಂತ ಕನಿಷ್ಠ ನಿಮ್ಮ ಇರುವ ಸಂಪತ್ತನ್ನು ಒಂದು ಆರೋಗ್ಯ ಸುಧಾರಣೆಗೋಸ್ಕರ, ಒಂದು ಬಡತನದ ಕುಟುಂಬಕ್ಕೆ ಸಹಾಯ ಮಾಡೋದು, ಅಥವಾ ವಿದ್ಯೆಗೋಸ್ಕರ ಸಹ ಮಾಡೋದು, ಅಥವಾ ಇನ್ನೂ ಜಾಸ್ತಿ ನೀವು ಕೊಡುವ ಹಾಗಿದ್ದರೆ ಅದನ್ನು ಒಂದು ಮನೆ ಕಟ್ಟಿರುವ ರೂಪದಲ್ಲಿ ಕಟ್ಟಿಕೊಟ್ರೆ
ಅದನ್ನು ನೀವು ಬಂದು ದೇವರ ಎದುರು ನಿಂತು ಭಗವಂತನಿಗೆ ನಾನು ಇಂಥ ನಿನ್ನ ಪ್ರೇರಣೆಯಿಂದ ನಿನ್ನ ಆಶೀರ್ವಾದದಿಂದ ಇಂಥ ಮಗುವಿಗೆ ನಾನು ಸಹಾಯ ಮಾಡಿದೆ ಅಂತೇಳಿ ಒಪ್ಪಿಸಿದರೆ ದೇವರು ಅದರಲ್ಲಿ ತುಂಬ ಖುಷಿ ಪಡ್ತಾನೆ ಅಂತೇಳಿ ಒಂದು ಮಾತನ್ನು ಹೇಳಿದರು ಅವರು. ಅದರಿಂದ ಪ್ರೇರಿತರಾಗಿ ತುಂಬ ಜನ ನಮಗೆ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಸರ್. ಅದರಲ್ಲಿ ಮುಖ್ಯವಾಗಿ ಎಚ್ ಎಸ್ ಶೆಟ್ಟರು ಅವರೀಗ ಕೊರಗ ಸಮುದಾಯಕ್ಕೆ 14 ಒಂದು 45 ಮನೆ ತನಕ ಕಟ್ಟಿಕೊಟ್ರು ಸರ್. ಈಗ ಒಬ್ಬ ವ್ಯಕ್ತಿಯೇ ಸರ್. ತುಂಬ ಒಳ್ಳೆ ಸಜ್ಜನ ಸರ್. ಕಲಾರಂಗದೊಟ್ಟಿಗೆ ತುಂಬ ಸಂಪರ್ಕದಲ್ಲಿದ್ದಾರೆ ಸರ್. ಈ ಕಲಾರಂಗದ ಈ ಸೇವೆ ಎಷ್ಟರ ಮಟ್ಟಿಗೆ ಗುರುತಿಸಲ್ಪಟ್ಟಿದೆ ಸರ್? ನಾವು ಇದನ್ನು ಎಲ್ಲಿಯೂ ಪ್ರಚಾರಕ್ಕೆ ಅಳವಡಿಸುವುದಿಲ್ಲ ಸರ್. ಇದು ನೇಷನ್ ಲೆವೆಲ್ನಲ್ಲಿ ಇದು ಪ್ರಚಾರ ಆಗಬೇಕಿತ್ತು ಸರ್. ಆದರೆ ನಾವು ಮಾಧ್ಯಮದ ಹಿಂದೆ ಹೋಗುವುದಿಲ್ಲ. ನಮ್ಮದೇ ಒಂದು ಸಣ್ಣ ಗ್ರೂಪ್ ಉಂಟು, ದಾನಿಗಳ ಸಂಪರ್ಕದಿಂದ ಗ್ರೂಪ್ ಉಂಟು ಒಂದು, ಮತ್ತು ಮಲ್ಯಾಡಿ ಲೈವ್ಸ್ ಅಂತೇಳಿ ಇದರಲ್ಲಿ ನಾವು ಇದನ್ನು ಎಡಿಟ್ ಮಾಡಿ ಈ ವಿಡಿಯೋನ ಹಾಕ್ತೇವೆ. ಅದು ಸುಮಾರು ಜನಕ್ಕೆ ಕೆಲವು ಅವರು ಫಾರ್ವರ್ಡ್ ಮಾಡ್ತಾರೆ, ಅವರ ಗ್ರೂಪಿಗೆ ಹಾಕ್ಬೋದು. ಬಿಟ್ಟರೆ ಮಾಧ್ಯಮದಿಂದ ನಾವು ತುಂಬ ನಿರೀಕ್ಷೆ ಮಾಡಲಿಲ್ಲ. ಅದೊಂದು ಸಣ್ಣ ಕೊರಗುಂಟು ಸರ್. ಉಡುಪಿಯ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಇದೊಂದು ದೊಡ್ಡ ನ್ಯೂಸ್ ಆಗಿ ಬರಬೇಕಿತ್ತು, ಅಥವಾ ಒಂದು ವಾರ್ಷಿಕ ಸಂಪುಟದಲ್ಲಿಯೋ ತರಂಗದಂಥ ಒಂದು ಒಳ್ಳೆಯ ಇದರಲ್ಲಿ ಒಂದು ದೊಡ್ಡ ಲೇಖನವಾಗಿ ಬರಬೇಕಿತ್ತು ಸರ್. ಆದರೆ ನಾವು ಅದನ್ನು ಹೆಚ್ಚು ನಾವು ಎತ್ತಲಗಿಡ ಹೌದು ಮಾಹೆಯಿಂದ ದೊಡ್ಡ ನಮಗೆ ಸಪೋರ್ಟ್ ಬಂದಿದೆ ಸರ್. ಅದನ್ನು ನಾನು ಉಲ್ಲೇಖಿಸಲೇಬೇಕು. ರಂಜನ್ ಪೈಗಳು ಅದಕ್ಕೆ ಮುಖ್ಯವಾಗಿ ನಮಗೆ ಅವರ ಸಂಪರ್ಕಕ್ಕೆ ಕಾರಣ ಶ್ರೀಯುತ ರಘುಪತಿ ಭಟ್ರು, ಹಾಗೆ ಎಚ್ ಎಸ್ ಬಲ್ಲಾಳ್ರು ಸರ್. ಇವರು ನಮಗೆ ಒಂದು ಒಡನಾಟ ಇದ್ದದ್ರಿಂದ ದೊಡ್ಡ ಮಟ್ಟದ ಸಹಾಯ ನಮಗೆ ನೀಡಿದ್ದಾರೆ ಸರ್. ಆಮೇಲೆ ನಮ್ಮ ವಿದ್ಯಾಪೋಷಕನ ಎಲ್ಲ ಮಕ್ಕಳಿಗೆ ಅವರ ಆರೋಗ್ಯ ಕಾರ್ಡ್ ಕೊಟ್ಟಿದ್ದಾರೆ ಸರ್. ಇದು ಮಕ್ಕಳಿಗೆ ಸಹ ಮುಂದಿನ ಇದರಲ್ಲಿ ಆರೋಗ್ಯ ತಪ್ಪಿದ್ರೆ ಏನಾದರೂ ಅವರಿಗೆ ಅದು ದೊಡ್ಡ ಅನುಕೂಲ ಆಗ್ತದೆ ಸರ್. ಈ ವಿದ್ಯಾಪೋಷಕದಿಂದ ಮಕ್ಕಳು ಯಾವ್ಯಾವ ಲೆವೆಲ್ಗೆ ಬೆಳೆದಿದ್ದಾರೆ ಅಂತ ಏನಾದರೂ? ಹೌದು, ವಿದ್ಯಾಪೋಷಕನಲ್ಲಿ ನಮಗೆ ಸೈನ್ಸ್ ತಗೊಂಡ ಮಕ್ಕಳು ತುಂಬ ಸಾಧನೆ ಮಾಡಿದ್ದಾರೆ ಸರ್. ಒಬ್ಬ ರಂಜಿತ್ ಶೆಟ್ಟಿ ಅಂತೇಳಿ MS ಆರ್ಥೋ ಮಾಡಿ ಈಗ ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಇಲ್ಲಿ ಕಲಾರಂಗದ ಪ್ರತಿಯೊಂದಕ್ಕೂ ಕಾರ್ಯಕ್ರಮಕ್ಕೂ ಬರ್ತಾನೆ, ಮಕ್ಕಳಿಗೆ ಹೇಳ್ತಾನೆ ಏನಾದರೂ ನಿಮಗೆ ಆರ್ಥೋ ಸಮಸ್ಯೆ ಇದ್ದರೆ ನನ್ನಲ್ಲಿ ಬನ್ನಿ ಅಂತೇಳಿ. ಅದೇ ರೀತಿ CA ಆಗಿದ್ದಾರೆ ಸರ್. ಒಂದು 5-6 ಜನ CA ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮುರಳಿಯವರು ಸರ್ ಕೊಡ್ತಾರೆ. ಇಂಜಿನಿಯರ್ಸ್ ತುಂಬ ಮಕ್ಕಳಾಗಿದ್ದಾರೆ ಸರ್, ಬೇರೆ ಬೇರೆ ಎಕ್ಸೆಂಚರ್ನಲ್ಲಿ ಆಗಲಿ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಇಂಡಿ ವಿಲೇಜ್ ಅಂತೇಳಿ ಸರ್, ಒಬ್ಬರು ಶ್ರೀಕಾಂತ್ ಅರಿಮಣಿತಾಯ್ ಅಂತೇಳಿ ಒಂದು ಸ್ಥಾಪನೆ ಮಾಡಿದ್ದಾರೆ ಸಾಫ್ಟ್ವೇರ್. ಅವರು ಪ್ರತಿ ರೂರಲ್ ಬೆಲ್ಟಲ್ಲಿ ಅದನ್ನು ಮಾಡಿ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಸಿಗಬೇಕಂತೇಳಿ ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ವಿದ್ಯಾಪೋಷಕನ ಒಬ್ಬಳು ಹುಡುಗಿ ಈಗ HR ಆಗಿದ್ದಾಳೆ. ಹಾಗೆ ತುಂಬ ಮಕ್ಕಳು ಬೇರೆ ಬೇರೆ ಬ್ಯಾಂಕಲ್ಲಿ ಸೇರಿದ್ದಾರೆ ಸರ್. ಕೆಲವರು ಸ್ವಲ್ಪ IQ ಕಡಿಮೆ ಇರುವ ಮಕ್ಕಳು ಎಲ್ಲ ಸೊಸೈಟಿ ಇಂಥ ಸಣ್ಣ ಸಣ್ಣ ಜಾಬ್ನಲ್ಲಿ ಇದ್ದಾರೆ ಸರ್. ಸೊ ಇದನ್ನ ಎಲ್ಲಿವರೆಗೆ ಕೊಂಡೋಗ್ಬೇಕು ಅಂತ ಸರ್ ಅದು ಕಾಲ ನಿರ್ಣಯ ಮಾಡಬೇಕು. ಯಾಕಂದ್ರೆ 100ರ ಗಡಿ ನಮಗೆ ದುಡಿಯೋ ಹುಮ್ಮಸ್ಸುಂಟು, ಆದರೆ ಪ್ರಾಯ ನಿಲ್ಲುವುದಿಲ್ಲಲ್ಲ. ಹೇಳ್ತಾರಲ್ಲ, ಒಂದು ಮನಸ್ಸು ಕೇಳ್ತದೆ, ಜೀವ ಕೇಳುವುದಿಲ್ಲ. ಈಗ ನನಗೂ 60 ಹತ್ರ ಆಗ್ತಾ ಬಂತು. ಮುರಳಿ ಸರ್ 65 ಕ್ರಾಸ್ ಆಗಿದ್ದಾರೆ, ನಾರಾಯಣ ಹೆಗ್ಡೆ 70 ಕ್ರಾಸ್ ಆಗಿದ್ದಾರೆ, ಸದಾಶಿವರಾವ್ ಹಾಗೆ ಹಿರಿಯ ನಮ್ಮ SV ಭಟ್ ಇದ್ದಾರೆ. ತೀವ್ರ ಅನಾರೋಗ್ಯದಲ್ಲಿ ಇಲ್ಲಿ ಬಂದು ನಮ್ಮೊಂದಿಗೆ ದುಡಿತಾ ಇದ್ದಾರೆ ಸರ್. ಬೇರೆ ಎಲ್ಲ ನಾವು ಉಲ್ಲೇಖ ಮಾಡಬೇಕಿದ್ರೆ ಮಧ್ಯೆ ನಮಗೆ G ಶಂಕರ್ ಸರ್, ಹಾಗೆ ಅಂಬುಲ್ಪಾಡಿ ದೇವಳದ ಧರ್ಮದರ್ಶಿ ವಿಜಯ್ ಬೆಲ್ಲಾಳ್ರು, ನಮ್ಮ ಆನಂದ್ ಸಿ ಕುಂದಾರ್ ಇದ್ದಾರೆ ಸರ್. ಶ್ರೀಮಂತ ವ್ಯಕ್ತಿಗಳು ಸರಳತೆಯಲ್ಲಿಯೂ ಅವರು ಎಷ್ಟು ನಮ್ಮ ಕಲಾರಂಗದ ಬಗ್ಗೆ ಸ್ಪಂದಿಸಿದಂತೆ ಅದನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಇಂಥ ಹಿರಿಯರ ಪ್ರತಿ ಉಡುಪಿಯ ಶಾಸಕರು, ಕಾಪು ಶಾಸಕರು, ಕುಂದಾಪುರದ ಶಾಸಕರು, ಬೈಂದೂರಿನ ಶಾಸಕರು, 4 ಶಾಸಕರು ನಮ್ಮ ಕಲಾರಂಗದೊಂದಿಗೆ ನಿರಂತರ ಸಂಪರ್ಕ ಮಾಡಿ ಕಲಾರಂಗದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಇದು ನಮಗೆ ಒಂದು ಶ್ರೀರಕ್ಷೆ ಅಂತೇಳಿ ಹೇಳ್ತೇನೆ ಸರ್. ಸೊ ತುಂಬ ಧನ್ಯವಾದ ಸರ್. ಆಯ್ತು ಸರ್. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಬಹಳ ಕಷ್ಟಪಟ್ಟು ಮೇಲೆ ಬಂದ್ರಿ ಅಂತ. ಹೌದು ಸರ್. ಸ್ವಲ್ಪ ಹೇಳಿ. ನಾವು ಒಂದು 7 ಜನ ಮಕ್ಕಳು ಸರ್. ತಂದೆ ಬಡತನ ಇದ್ದರೂ ನಮ್ಮನ್ನ ಪ್ರೀತಿಯಿಂದ ಸಾಕಿದ್ದಾರೆ. ತಂದೆ ಮಟ್ಟಿ ಮುರಳೀಧರರಾವ್ ಅಂತೇಳಿ. ತಂದೆ ಅಣ್ಣ M ಬಾಲಕೃಷ್ಣರಾವ್ ವಕೀಲರಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ, ಆದರೆ ಅವರು ತಂದೆಗೆ ತುಂಬ ಬೆನ್ನೆಲುಬಾಗಿ ನಿಂತರು. ಬಾಲ್ಯದಿಂದಲೇ ನನಗೆ ಮನೆಗೆ ಹೆಲ್ಪ್ ಆಗಬೇಕಂತೇಳಿ ತುಂಬ ನನ್ನನ್ನು ಕಾಡ್ತಿತ್ತದು. ಹಾಗಾಗಿ ನಾನು ಡಿಪ್ಲೊಮಾ ಮಾಡಿದೆ. ಡಿಗ್ರಿ ಮಾಡಿ BE ಮಾಡುವಷ್ಟು ನಮಗೆ ಆಗ ಆರ್ಥಿಕವಾಗಿರಲಿಲ್ಲ. SLC ಆಗಿ ಡಿಪ್ಲೊಮಾ ಮಾಡಬೇಕಾದ್ರೆ ನಾನು CA UK ಮೈಯರ್ ನೆನಪು ಮಾಡಬೇಕು. ಅವರು ನನಗೆ ಕೆಲಸ ಕೊಟ್ಟರು. 1 ವರ್ಷ ಅಲ್ಲಿ ನಾನು ಅಟೆಂಡರ್ ಆಗಿ ದುಡ್ದು ಆ ಬಂದ ದುಡ್ಡಿನಲ್ಲಿ ಫೀಸ್ ಕಟ್ಟಿ ನಾನು ಕಾಲೇಜ್ ಸೇರಿದ್ದು. ಗುರುಗಳಾದ GR ರೈಗಳು ನಮಗೆ UR ಕಾಮತ್ರು, GR ರೈ ಅಂಥವರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ವಿದ್ಯೆ ಕಲಿತ ನಂತರ 1 ವರ್ಷ ನಾನು ಒಂದು ಇಂಜಿನಿಯರ್ನ ಆಫೀಸ್ನಲ್ಲಿ ಕೆಲಸ ಮಾಡಿದೆ. 86ನೇ ಇಸ್ವಿಯಿಂದ ನಾನು ಸ್ವಂತ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ. GR ರೈಗಳು ಒಂದು ಮಾತು ಹೇಳಿದ್ದಾರೆ ನನಗೆ, 94 ವರ್ಷದ ಸಾರ್ಥಕ ಬಾಳ್ವೆಯನ್ನು ಮಾಡಿದ್ದಾರೆ ಸರ್. ಅವರು ಎಲ್ಲ ಇಂಜಿನಿಯರ್ಗೂ ಅವರು ಆದರ್ಶ ಸರ್. ನಾನು ಅವರ ಹೆಸರಲ್ಲೇ ಒಂದು ಶ್ರೀ ರಘುನಾಥ ಅಂತೇಳಿ
ಮನೆ ಒಂದು ವಿದ್ಯಾಪೋಷಣ ಫಲಾನುಭವಿಗೆ ನಿರ್ಮಿಸಿಕೊಟ್ಟು ಗುರುಗಳಿಗೆ ಅದನ್ನು ಅರ್ಪಿಸಿದ್ದೇನೆ. ಅವರು ಒಂದು ಮಾತು ಹೇಳ್ತಾರೆ, ಒಳ್ಳೆಯದು ಮಾಡಿದರೆ ಅದು 10 ಜನರಿಗೆ ತಲುಪ್ತದೆ, ಕೆಟ್ಟದ್ದು ಮಾಡಿದರೂ ಹಾಗೆ. ಅದು ಒಳ್ಳೆಯದು ಮಾಡಿದರೆ ನಿಮಗೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರ್ತದೆ, ಕೆಟ್ಟದ್ದು ಮಾಡಿದರೆ ನೀವು ಕೆಲಸ ಹಾಳು ಮಾಡಿದರೆ ಲಾಭ ಜಾಸ್ತಿ ಬರ್ತದೆ, ಅದು ನಿಮಗೆ ಟೆಂಪರರಿ. ನೀನು ಲಾಭ ಕಡಿಮೆ ಇಟ್ಟು ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಶಾಶ್ವತವಾಗಿ ಅದು ಉಳಿತದೆ ಅಂತ ಹೇಳಿದರು. ನಾನು ಅದೇ ಒಂದು ಸತ್ಯದ ಮಾರ್ಗದಲ್ಲಿ ನಾನು ನಡೆದು ದೇವರು ನನಗೆ ಪೂಜ್ಯ ಕಾವಂದ್ರ ಸಹಕಾರ ನನಗೆ ಒಂದು 16 ವರ್ಷ ನನಗೆ ಅನ್ನ ಕೊಟ್ಟಿದ್ದಾರೆ ಸರ್. ಈಗಲೂ ಪರೀಕದ ನೇಚರ್ ಕ್ಯೂರ್ ಹಾಸ್ಪಿಟಲ್ನಲ್ಲಿ ಎಂಥ ಕೆಲಸ ಇದ್ದರೂ ನನಗೆ ಒಂದು ಅದನ್ನು ಅವಕಾಶ ಕೊಡ್ತಾರೆ ಸರ್ ಅಂತ. ಸ್ವದೇಶಿಗಳು ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅದನ್ನು ಅವಕಾಶ ಕೊಟ್ಟು ಸರ್ ನನಗೆ. ಪೇಜೋಶಿಗಳು ಕೃಷ್ಣ ಮಠದ ಇಡೀ ವ್ಯವಸ್ಥೆಯನ್ನು ಜೀರ್ಣೋದ್ಧಾರ ಮಾಡುವ ಕೆಲಸವನ್ನು ನನ್ನ ಹೆಗಲಿಗೆ ಕೊಟ್ಟು ಸರ್ ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸರ್. ಇದೆಲ್ಲ ನನ್ನನ್ನು ಬೆಳೆಸಲಿಕ್ಕೆ ಸಮಾಜ ನನಗೆ ಕೈ ಕೊಟ್ಟಿದೆ. ನನ್ನ ಧರ್ಮಪತ್ನಿ ಸರಸ್ವತಿ ತುಂಬ ನನ್ನ ಸಮಾಜ ಸೇವೆಗೆ ನನ್ನನ್ನು ಒಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ. ಮಗು ಈಗ 5ನೇ ಕ್ಲಾಸ್ ನಾನು ಪಾವನಿ ತುಂಬ ಪ್ರತಿಭಾವಂತಿ. ನಾನು ಅವಳನ್ನು ಕನ್ನಡ ಮಾಧ್ಯಮಕ್ಕೆ ಸೇರಿಸಿದೆ. ವೆರಿ ಗುಡ್. ಯಾಕಂದರೆ ನಾವು ಭಾಷಣದಲ್ಲಿ ಕನ್ನಡ ಅಂತ ಹೇಳಿಕೊಂಡು ನಾವು ಅದರ ಹಿಂದೆ ಇಲ್ಲದಿದ್ದರೆ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತೆ. ಕ್ರಿಶ್ಚಿಯನ್ ಹೈಸ್ಕೂಲು ನೆನಪು ಮಾಡಿಕೊಳ್ಳಬೇಕು. ಹೈಸ್ಕೂಲ್ ಸಹ ನಮಗೆ ಉತ್ತಮ ಇದನ್ನು ಮಾರ್ಗದರ್ಶನವನ್ನು ನೀಡಿ ನನ್ನನ್ನು ಬೆಳೆಸಿದೆ. ಅದೇ ರೀತಿ ತಾಯಿ ಕುಸುಮಾರಾವ್ ತುಂಬ ಈಗ ಅನಾರೋಗ್ಯದಲ್ಲಿದ್ದಾರೆ, ಆದರೂ ನಮ್ಮನ್ನು ತುಂಬ ಕಷ್ಟದಲ್ಲಿ ಒಳ್ಳೆಯದರಲ್ಲಿ ಬೆಳೆಸಿದ್ದಾರೆ, ಸಂಸ್ಕಾರ ಕಲಿಸಿದ್ದಾರೆ. ಅಣ್ಣ ರಾಮಕೃಷ್ಣರಾವ್, ಮತ್ತೊಬ್ಬ ಅಣ್ಣ ಗೋಪಿಕೃಷ್ಣರಾವ್ ಈಗ ನ್ಯಾಯವಾದಿಯಾಗಿ ಓರಿಯೆಂಟಲ್ ಇನ್ಶೂರೆನ್ಸ್ನಲ್ಲಿ ಆಫೀಸರ್ ಆಗಿದ್ದರು. ಹಾಗೆ ತಂಗಿಯಂದಿರು ಇಬ್ಬರು ಇದ್ದಾರೆ, ತಮ್ಮ ಇದ್ದಾನೆ. ಸಂಸಾರದಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಇದ್ದಾರೆ ಸರ್. ಒಂದು ರೀತಿಯ ನೆಮ್ಮದಿ ಉಂಟು ಸರ್. ಎಲ್ಲವೂ ನಾವು ಸಮಾಜದಿಂದ ಏನು ಪಡೆದಿದ್ದೇವೆ, ಸಮಾಜಕ್ಕೆ ಅದರಲ್ಲಿ ಒಂದು ಅಂಶವಾದ ಕೊಟ್ಟರೆ ಸರ್. ಪೇಜಾವರ ಶ್ರೀಗಳ ಹೇಳಿದಾಗೆ ರಾಮ ಮಂದಿರ ಮಾತ್ರ ನಿರ್ಮಾಣ ಆದರೆ ಪ್ರಯೋಜನ ಅದು ಅಷ್ಟು ಇದಲ್ಲ. ರಾಮ ರಾಜ್ಯ ಆಗಬೇಕು. ರಾಮ ರಾಜ್ಯ ಆಗಬೇಕಾದ್ರೆ ಉಳ್ಳವರು ಇಲ್ಲದವರಿಗೆ ಒಂದಷ್ಟು ನೀಡಬೇಕಂತೇಳಿ ನಮ್ಮ ಕಲಾರಂಗದ ಧ್ಯೇಯ ಧೋರಣೆ. ಅದಕ್ಕೆ ಒಂದಷ್ಟು ಸ್ಪಂದಿಸಿದ್ದಾರೆ. ಸ್ಪಂದನೆ ನೀಡಿ ನಮ್ಮನ್ನು ಹರಸಿ ಆಶೀರ್ವದಿಸಿದ ಎಲ್ಲ ದಾನಿಗಳಿಗೂ ನಾವು ಕೃತಜ್ಞರಾಗಿದ್ದೇವೆ ಸರ್. ಕಲಾರಂಗದ ಅಧ್ಯಕ್ಷರಾಗಿದ್ದಾರೆ ಈಗ. ಕಲಾರಂಗದ ಅಧ್ಯಕ್ಷನಾಗಿ ಈಗ 6ನೇ ವರ್ಷದಲ್ಲಿ ನಾನು. ಅದು ಒಮ್ಮತ ಸರ್. ಇಲ್ಲಿ ಯಾವುದೇ ಅಧ್ಯಕ್ಷ ಚುನಾವಣೆ ಇಲ್ಲ, ಯಾವುದೇ ಚುನಾವಣೆ ಇಲ್ಲ, ಒಮ್ಮತದಲ್ಲಿ ತೀರ್ಮಾನ ಆಗುವಂಥದ್ದು. ಎಲ್ಲರೂ ಅಲ್ಲಿ ಸ್ಥಾನ ಬೇಕಂತೇಳಿ ಪೈಪೋಟಿ ಇಲ್ಲ ಸರ್. ಇಲ್ಲಿ ಎಲ್ಲರೂ ದುಡಿಲಿಕ್ಕೆ ಪೈಪೋಟಿ ಉಂಟು. ಹೌದು. ಕಿಶನ್ ಹೆಗ್ಡೆ ಅವರು ಹಲವು ಮೇಳಗಳ ಯಜಮಾನರ ಕಿಶನ್ ಹೆಗ್ಡೆ ಅವರು ಉಪಾಧ್ಯಕ್ಷರಾಗಿದ್ದಾರೆ ಸರ್. VG ಶೆಟ್ರು ಆಗ ನಿಮಗೆ ಭೇಟಿ ಮಾಡಿಸಿದ್ದೆ ನಾನು. ತುಂಬ ಸಜ್ಜನ, ಎಲ್ಲರೂ ಕಲಾರಂಗಕ್ಕಾಗಿ ದುಡಿತಾ ಇದ್ದಾರೆ ಸರ್. ಹಾಗೆ ಕಾರ್ಯಕರ್ತರ ಬಗ್ಗೆ ಮತ್ತೆ ಮುರಳಿ ಮಾಸ್ಟರ್ ಡಿಟೇಲ್ ಆಗಿ ನಿಮಗೆ ಹೇಳ್ತಾರೆ. ಥ್ಯಾಂಕ್ ಯು. ನಿಮ್ಮನ್ನು ನಾನು ತುಂಬ ತರಂಗದಲ್ಲಿದ್ದು ಉದಯವಾಣಿದ್ದೆಲ್ಲ ನಾನು ಓದ್ತಾ ಇದ್ದೇನೆ ಸರ್. ಬಟ್ ಇವತ್ತು ನಿಮ್ಮ ಮುಖ ಭೇಟಿಯಾಗಿ ನಿಮ್ಮನ್ನು ಭೇಟಿ ಮಾಡಿಸಲಿಕ್ಕೆ ಕಾರಣರಾದ ನಮ್ಮ ಭಾಸ್ಕರ್ ರಾಯರು ಕಲಾರಂಗದ ಬಗ್ಗೆ ತುಂಬ ಅಭಿಮಾನ ಹೊಂದುವವರು. ಮನೆ ಕಟ್ಟುವ ನಿರ್ಮಾಣದಲ್ಲಿ ಅವರು ನನ್ನನ್ನೇ ಪ್ರೇರೇಪಿಸಲಿಕ್ಕೆ ಪ್ರತಿ ಸಲ್ಲಿಸ ಸಿಕ್ಕಿದಾಗ ಪ್ರೇರೇಪಿಸ್ತಾ ಇದ್ದಾರೆ. ನೀವು ಒಂದು ನ್ಯಾಷನಲ್ ಫಿಗರ್ ಆಗಬೇಕಂತೇಳಿ ಏನೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಬಟ್ ನಾವು ದುಡಿಮೆಯಲ್ಲಿ ಸಾರ್ಥಕ್ಯವನ್ನು ಕಾಣುವವರು. ಆರೋಗ್ಯ ಇರುವ ತನಕ ದುಡಿತೇನೆ ಅಂತೇಳಿ ದೇವರು ಆರೋಗ್ಯ ಕೊಡ್ಬೇಕು ಸರ್, ಅಷ್ಟೇ. ಹಾಗೆ ಶಕ್ತಿ ಕೊಡ್ಲಿ ಅಂತೇಳಿ ನಿಮ್ಮ ಭೇಟಿ ನಮಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ಇಲ್ಲಿಯವರೆಗೆ ವಿದ್ಯಾಪೋಷಕ ಆ ಒಂದು ನಿಧಿಯಿಂದ ಮಕ್ಕಳಿಗೆ ಯಾವ್ಯಾವ ರೀತಿಯ ಒಂದು ವಿದ್ಯೆಯ ಮುಂದುವರಿಕೆಗೆ ಪ್ರೋತ್ಸಾಹಧನವಾಗಿ ಮತ್ತು ಅವರ ಹೆತ್ತವರಿಗೆ ಅಶಕ್ತರಿಗೆ ಮನೆ ಕಟ್ಟಿಕೊಡುವ ಮೂಲಕ ಮಕ್ಕಳ ಕಲಿಕೆಯನ್ನು ಅತ್ಯಂತ ಸಮೃದ್ಧವಾಗಿ ಮಾಡಬೇಕು ಅನ್ನುವಂಥ ಈ ಒಂದು ಸದುದ್ದೇಶದ ನೆಲೆಯಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಯಕ್ಷಗಾನ ಕಲಾರಂಗ. ಸೊ ಅದರ ಹಿನ್ನೆಲೆಯಲ್ಲಿ ಈಗ ತೇಜಸ್ವಿನಿ ಇಲ್ಲಿಯ ಒಬ್ಬಳು ಫಲಾನುಭವಿ, ಬ್ರೈಟ್ ಸ್ಟೂಡೆಂಟು, ಒಳ್ಳೆಯ ವಿದ್ಯೆ. ಇದಕ್ಕೆ ಪೂರಕವಾಗಿ ಈ ವಿದ್ಯಾಪೋಷಕ ನಿಧಿಯನ್ನು ಅವಳು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸ್ಕೊಂಡಿದ್ದಾಳೆ ಅನ್ನೋದನ್ನು ಅವಳು ಮಾತಲ್ಲೇ ಕೇಳೋಣ. ತೇಜಸ್ವಿನಿ, ನಮಸ್ತೆ. ನಮಸ್ತೆ ಸರ್. ನಾನು 2017ರಿಂದ ವಿದ್ಯಾಪೋಷಕನ ಫಲಾನುಭವಿ. 2023 ತನಕ ನಾನು ಫಲಾನುಭವಿಯಾಗಿ ಇದ್ದೆ. 2 ವರ್ಷದಿಂದ ಕೆಲಸ ಸೇರ್ಕೊಂಡಿದ್ದೇನೆ. ಕೆಲಸ ಆದಮೇಲಿಂದ ನನ್ನ ಕೈಯಲ್ಲಿ ಆದಷ್ಟು ನಾನು ವಾಪಸ್ ಕೊಡ್ತಿದ್ದೇನೆ. ಯಾಕಂದರೆ ನಾನು ವಿದ್ಯಾಪೋಷಕನಿಂದ ಮೊದಲನೇ ಸಲ ಇದು ಪ್ರೋತ್ಸಾಹಧನ ತಗೊಂಡಾಗ ಎಲ್ಲರೂ ನಾವೆಲ್ಲ ಸೇರಿ ಒಂದು ಓದ್ ತಗೊಂಡಿದ್ವಿ. ಎಷ್ಟು ನಾವು ಓದಿ ಆದಮೇಲೆ
ಅಟ್ಲೀಸ್ಟ್ ಒಂದು ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು ಅಂತ, ಅದೇ ನನ್ನ ತಲೆಯಲ್ಲಿತ್ತು. 2023ಕ್ಕೆ ನಂದು ಎಜುಕೇಷನ್ ಮುಗೀತು. ಅದಾದಮೇಲೆ ಕೆಲಸ ಸೇರಿಕೊಂಡೆ. ಕೆಲಸ ಸೇರಿ ಆದಮೇಲೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ. ಈ ವಿದ್ಯಾಪೋಷಕ್ನವರು ನಮ್ಮ ಹತ್ರ ಕೇಳಿದ್ದು ಒಂದೇ, ಪ್ರೋತ್ಸಾಹಧನ ಕೊಟ್ಟಾದ್ಮೇಲೆ ದಾನಿಗೆ ಪತ್ರ ಬರಿಬೇಕು. ವರ್ಷಕ್ಕೆ 4 ಸಲ ಬರಿತಿದ್ವಿ. ಅದಾದಮೇಲೆ ಇದು ಹೇಗೆಲ್ಲ ಯೂಸ್ ಆಯಿತು ಅಂದರೆ, ನಂದು ಕಾಲೇಜಲ್ಲಿ ನಾನು PGಯಲ್ಲಿ ಸ್ಟೇ ಆಗಿದ್ದೆ. PG ರೆಂಟಿಗೆ, ಕಾಲೇಜ್ ಪುಸ್ತಕ, ಅದು ಫೀಸ್ ಎಲ್ಲದಕ್ಕೂ ಯೂಸ್ ಆಯಿತು. ಸೊ ಇದರ ಬಗ್ಗೆ ಇದು ಇಲ್ಲದೇ ಇದ್ರೆ ಏನಾಗ್ತಿತ್ತು? ಇಲ್ಲದೇ ಇದ್ರೆ ನಾನು ನಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಬೇಕಿತ್ತು, ಹೊರಗಡೆ ಲೋನ್ ತಗೋಬೇಕಾಗಿತ್ತು. ನನಗೆ ಲೋನ್ ತಗೊಂಡ್ರು ಕೂಡ ಏನು ಹೇಳೋದು, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಸಹಾಯ ಪಡ್ತಿದ್ದೀನಿ, ಇಲ್ಲಿಂದ ವಾಪಸ್ ಕೂಡ ಕೊಟ್ಟಿದ್ದೀನಿ. ಆ ನೆಮ್ಮದಿ ಇದೆ ನನಗೆ ಇಲ್ಲಿ. ಈ ವಿದ್ಯಾಪೋಷಕ ನಿಧಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಯಾವತ್ತೂ ಚಿರಋಣಿ ಇಲ್ಲಿಗೆ. ನಾನು ಇದ್ರ ಬಗ್ಗೆ ಅಕಸ್ಮಾತಾಗಿ ಗೊತ್ತಾಗಿರೋದು. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಸ್ಕೂಲಲ್ಲಿ ಹೇಳಿದರು, ಹೈಸ್ಕೂಲಲ್ಲಿ ಹೇಳಿದರು, ಹೀಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ, ಅರ್ಜಿ ಹಾಕು ಅಂತ. ಅರ್ಜಿ ಹಾಕಿದೆ. ನಮ್ಮ ಮನೆಗೆ ಬಂದರು, ನೋಡಿದರು. ನಿಮ್ಮ ಸೆಲೆಕ್ಟ್ ಆದರೂ ಆಗ್ಬೋದು, ಆಗದೇನೂ ಇರಬಹುದು ಅಂತ ಹೇಳಿದ್ರು. ಸ್ವಲ್ಪ ಸಮಯದಲ್ಲಿ ಮನೆಗೊಂದು ಪತ್ರ ಬಂತು, ನೀನು ಸೆಲೆಕ್ಟ್ ಆಗಿದ್ಯಾ ಅಂತೇಳಿ. ಮತ್ತೆ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಾನು ಒಳ್ಳೆ ಆರ್ಗನೈಸೇಷನ್ಗೆ ಬಂದಿದ್ದೇನೆ, ಒಳ್ಳೆ ಕಡೆಯಿಂದ ಇದು ಪ್ರೋತ್ಸಾಹಧನ ಪಡಿತಾ ಇದ್ದೀನಿ ಅಂತ. ಇದುವರೆಗೆ 2 ನನಗೆ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ. ಒಬ್ಬರು ಮೋಹನ್ ದಾಸ್ ಶೆಣೈ ಅಂತ, ಇನ್ನೊಬ್ಬರು ಪ್ರಕಾಶ್ ಶೆಟ್ಟಿ ಅಂತ. ನಾನು ಇಂಜಿನಿಯರಿಂಗ್ ರ್ಯಾಂಕ್ ಮೇಲೆ ಅವರು ನಮ್ಮದು ಇಂಜಿನಿಯರಿಂಗಿಗೆ ಎಷ್ಟು ವ್ಯಯ ಆಗ್ತದೆ ಅದಕ್ಕೆ ಹೆಚ್ಚಿನ ಅಂಶ ಹೆಲ್ಪ್ ಮಾಡಿದ್ದಾರೆ. ಈಗ 10,000ಕ್ಕಿಂತ ಕಡಿಮೆ ರ್ಯಾಂಕ್ ಬಂದಿದ್ರೆ ಅದಕ್ಕೆ ನಮ್ಮ ಇದು ಫೀಸ್ ಇದ್ದು ಕಾಲಂಶ ಇವರೇ ಕೊಡ್ತಾರೆ. ಹಾಗೆ ತುಂಬ ಹೆಲ್ಪ್ ಆಗಿದೆ ನನಗೆ ಇದು ಇಂಜಿನಿಯರಿಂಗ್ ಮುಗಿಸ್ಲಿಕ್ಕೆ. ಸೊ ಈಗ ಚೆನ್ನಾಗಿದ್ದೀರಿ? ಈಗ ಚೆನ್ನಾಗಿದ್ದೇನೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತುಳಸಿ. ನಾನು ದ್ವಿತೀಯ PUCಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕುಂದಾಪುರದಲ್ಲಿ ಮುಗಿಸಿದ್ದೇನೆ. ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಗದಗದಲ್ಲಿ. ನನ್ನ ಅಪ್ಪ ನಾನು 8ನೇ ಕ್ಲಾಸ್ ಇರುವಾಗ ತೀರಿ ಹೋದರು. ಆದ್ದರಿಂದ ನಾವು ಕಿರ್ಮಂಜೇಶ್ವರದಲ್ಲಿ 8ನೇ ಕ್ಲಾಸಲ್ಲಿ ಅಜ್ಜಿ ಮತ್ತು ಅಕ್ಕನೊಟ್ಟಿಗೆ ಇದ್ದೇವೆ. ಅಮ್ಮ ಕೂಡ ಇಲ್ಲ, ಅವರು ನಾನು ಹುಟ್ಟಿ 11 ದಿನಕ್ಕೆ ತೀರಿ ಹೋಗಿದ್ದರು. ನಾನು 8, 9, 10ನೇ ತರಗತಿಯನ್ನು ಕಿರ್ಮಂಜೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿದ್ದೇನೆ. ನನ್ನ 10ನೇ ತರಗತಿ ಮುಗಿದ ನಂತರ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನನಗೆ ವಿದ್ಯಾಪೋಷಕದ ಅರ್ಜಿಯ ಬಗ್ಗೆ ತಿಳಿಸಿದ್ದರು. ನಾನು ನನ್ನ ರಿಸಲ್ಟ್ ಬಂದ ತಕ್ಷಣ ಹಾಕಿದ್ದೆ ಅರ್ಜಿ. ಸೆಲೆಕ್ಟ್ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಮುರಳಿ ಸರ್ ಮತ್ತು ಗಂಗಾಧರ್ ಸರ್ ಮನೆ ಭೇಟಿಗೆ ಬಂದಿದ್ದರು. ಅವ್ರು ನಮ್ಮ ಬಗ್ಗೆ ಎಲ್ಲ ಕೇಳಿದರು, ಮತ್ತು ಮನೆ ಬಗ್ಗೆ, ಅಪ್ಪ ಅಮ್ಮ ಬಗ್ಗೆ, ಆರ್ಥಿಕ ಸ್ಥಿತಿ ಬಗ್ಗೆ ಕೇಳಿ ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದರು. ಡಿಸೆಂಬರ್ ಹಾಗೆ ಬಂದಿದ್ದರು. ಮತ್ತು ಮಾರ್ಚ್ 3, 2025ರಂದು ಶ್ರೀ ಮಧುಸೂದನ್ ಪುತ್ರಾಯಿ ಸರ್ ಅವರ ನೆರವಿನಲ್ಲಿ ನಮಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ನಾವು ಮೊದಲಿದ್ದ ಮನೆಯಲ್ಲಿ ಹಂಚು ಗೋಡೆ ಯಾವುದು ಸರಿ ಇರಲಿಲ್ಲ. ಮೊದಲಿನ ಮನೆಗಿಂತ ಮೊದಲು ಒಂದು ಮನೆ ಇತ್ತು, ಅದು 40 ವರ್ಷದ ಹಿಂದಿನ ಮನೆ. ಅದು ಮಳೆಗೋಸ್ಕರ ಬಿದ್ದು ಹೋಯಿತು. ನಾವು ತಾತ್ಕಾಲಿಕವಾಗಿ ಒಂದು ಮನೆ ಕಟ್ಟಿಕೊಂಡಿದ್ದೆವು. ಆವಾಗ ಮಳೆಗಾಲವಾಗಿತ್ತು. ಆವಾಗ ನಾನು ಕೂಡ ಇರಲಿಲ್ಲ, ನನ್ನ ಅಜ್ಜಿ ಮತ್ತು ಅಕ್ಕ ಮಾತ್ರ ಇದ್ದಿದ್ದರು. ಆವಾಗ ನಮ್ಮ ನೆರವಿಗಾಗಿ ಯಾರೂ ಇರಲಿಲ್ಲ, ದುಡ್ಡು ಕೂಡ ಇರಲಿಲ್ಲ. ಬಿದ್ದ ಹೋದ ಮನೆಯಲ್ಲಿ ಯಾವುದು ಸ್ವಲ್ಪ ಈಗ ಕಲ್ಲು ಮತ್ತು ಹಂಚೆಲ್ಲ ಇರ್ತೈತಲ್ಲ, ಯಾವುದು ಒಳ್ಳೆ ಉಂಟು ಅದೇ ಹಂಚು ಅದೇ ಕಲ್ಲಿನ ಉಪಯೋಗಿಸಿಕೊಂಡೇ ಮನೆ ಕಟ್ಟಿಸಿದ್ದು. ನಮ್ಮ ಅಕ್ಕಪಕ್ಕದ ಮನೆಯವರು ಹೇಳಿದರು, ಹೇಗಾದರೂ ಕಟ್ತಾ ಇದ್ದೀರಲ್ಲ, ಚೆನ್ನಾಗಿ ಕಟ್ಟಿ, ಯಾಕೆ ಸುಮ್ಮನೆ ಸಣ್ಣ ಮನೆ ಕಟ್ತೀರಾ ಅಂತ. ಆವಾಗ ಅವರಿಗೆ ಅರ್ಥ ಆಗಲ್ಲ, ನಾವು ಇದ್ದ ಪರಿಸ್ಥಿತಿ ಗೊತ್ತಿಲ್ಲ ಅವರಿಗೆ. ನಾವು ಮಳೆಗಾಲ ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿದ್ಲು ಅಕ್ಕ, ಎಲ್ಲಿ ಹೋಗಬೇಕು, ವಾಶ್ರೂಮಿಗೆಲ್ಲ ಹೋಗ್ಬೇಕಂದ್ರೆ, ಸ್ನಾನ ಮಾಡಬೇಕಂದ್ರೆ ಯಾರೂ ಕರ್ಕೊಳ್ಳಿಲ್ಲ, ಅದೆಲ್ಲ ಹೇಳಲಿಲ್ಲ. ಅವ್ರು ಹೇಳಿದ ಮಾತ್ರ, ಮನೆ ಕಟ್ತಾ ಇದ್ದೀರಲ್ಲ ಚೆನ್ನಾಗಿ ಕಟ್ಟಿ, ದುಡ್ಡು ಯಾರು ಕೊಡ್ತಾರೆ. ನಮ್ಗೆ ಗೊತ್ತಿರಲಿಲ್ಲ ಮನೆ ಬಿದ್ದೋಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದಿತ್ತು. ಆ ಮನೆ ಒಟ್ಟು ಮಳೆಗಾಲ ತೆಗಿಬೇಕಂತ ಕಟ್ಟಿದ ಮನೆ ಅವಾಗ. ಅದು ಹೇಗೋ ಒಂದು 5-6 ವರ್ಷ ಆಯಿತು. ಆಮೇಲೆ ವಿದ್ಯಾಪೋಷಕ ಅರ್ಜಿ ಸೆಲೆಕ್ಟ್ ಆಗಿ ನಮಗೆ ಮಧುಸೂದನ್ ಪುತ್ರಾಯಿ ಸರ್ ಅವರು ಕಟ್ಟಿಸಿಕೊಟ್ಟಿದ್ದಾರೆ. ಈಗ ನಾವು ಅಲ್ಲಿ ತುಂಬ ಚೆನ್ನಾಗಿದ್ದೇವೆ. ನಾನು, ಅಜ್ಜಿ, ಅಕ್ಕ ಇದ್ದೇವೆ. ಯಾವುದೇ ತೊಂದರೆ ಇಲ್ಲ. ಮಳೆ, ಸಿಡ್ಲು, ಗುಡುಗು, ಮಿಂಚು ಯಾವುದೇ ಭಯ ಇಲ್ಲ ನಮಗೆ. ಚೆನ್ನಾಗಿ ಇದ್ದೇವೆ.